सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಶ್ರೀಕೃಷ್ಣ ಸರೋವರಿನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವ್ದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮಂ ಪೂರ್ವ ಭಾಗ. ಯುಧಿಷ್ಠಿರನ ಪ್ರಶ್ನೆ ಪ್ಲಸ್ ಭೀಷ್ಮನ ಉತ್ತರ ಈಸ್ ಈಕ್ವಲ್ ಟು ಶ್ರೀ ವಿಷ್ಣು ಸಹಸ್ರನಾಮಂ. ಸೊ ಇಲ್ಲಿ ಸಂದರ್ಭ ಮಹಾಭಾರತದ ಯುದ್ಧ ಮುಗಿದಿರುತ್ತೆ. ಭೀಷ್ಮ ಪಿತಾಮಹ ಶರಶಯ್ಯೆಯಲ್ಲಿ ಮಲಗಿರ್ತಾನೆ. ಭೀಷ್ಮನ ದೇಹದಲ್ಲಿ ಅರ್ಜುನ ಹೊಡೆದಂತಹ ಎಲ್ಲ ಬಾಣಗಳು ಅವನ ದೇಹದ ಎಲ್ಲ ಕಡೆ ನಾಟಿರುತ್ತೆ. ಸೊ ಅವನು ಶರಶಯ್ಯೆಯ ಮೇಲೆ ಮಲಗಿರ್ತಾನೆ. ದೇಹದಲ್ಲಿ ಒಂದೇ ಒಂದು ಹನಿ ರಕ್ತ ಇರೋದಿಲ್ಲ, ಎಲ್ಲವೂ ಚೆಲ್ಲಿ ಹೋಗಿರುತ್ತೆ. ದೇಹದಲ್ಲಿ ಶಕ್ತಿಯೇ ಇಲ್ಲ, ಕೇವಲ ಪ್ರಾಣವನ್ನು ಮಾತ್ರ ಅವನು ಭೀಷ್ಮ ಪಿತಾಮಹ ಇಟ್ಕೊಂಡಿರ್ತಾನೆ. ಭೀಷ್ಮನನ್ನ ಇಚ್ಛಾಮರಣಿ ಅಂತ ಹೇಳ್ತೀವಿ. ಭೀಷ್ಮನಿಗೆ ಅವನ ತಂದೆಯಿಂದ ಸಿಕ್ಕಿರುವಂತಹ ಒಂದು ವರ ಇಚ್ಛಾಮರಣ ಅನ್ನುವಂತಹದ್ದು. ಸೊ ಭೀಷ್ಮ ತಾನು ಬಯಸಿದಾಗ ಸಾವು ಅವನ ಬಳಿಗೆ ಬರೋದಕ್ಕೆ ಸಾಧ್ಯ. ಸೊ ಹೀಗೆ ಭೀಷ್ಮ ಪಿತಾಮಹ ಶರಶಯ್ಯೆಯಲ್ಲಿ ಮಲಗಿರ್ತಾನೆ. ಆ್ಯಂಡ್ ಭೀಷ್ಮ ಪಿತಾಮಹ ಹಿ ವಾಸ್ ವೇಟಿಂಗ್ ಫಾರ್ ದಿ ಉತ್ತರಾಯಣ ಪುಣ್ಯಕಾಲ. ಸೊ ಈ ಒಂದು ಸಂದರ್ಭವನ್ನು ವೆಯ್ಟ್ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ದೇಹವನ್ನು ತ್ಯಾಗ ಮಾಡಬೇಕು ಅಂತ ಹೇಳಿ ಆ ಒಂದು ಸಮಯಕ್ಕಾಗಿ ಅವನು ಕಾಯ್ತಾ ಇರ್ತಾನೆ. ಅಂತಹ ಸಮಯ ಇನ್ನೂ ಬಂದಿಲ್ಲ. ಬರುವಂತಹ ಸಮಯ ಸಮೀಪದಲ್ಲೇ ಇದೆ. ಈ ಸಂದರ್ಭದಲ್ಲಿ ಇದು ಭೀಷ್ಮನ ಸಂಧ್ಯಾ ಸಮಯ. ಸೊ ಭೀಷ್ಮ ಪಿತಾಮಹ ಇನ್ನು ಯಾವುದೇ ಸಮಯದಲ್ಲಿ ಅವನು ಮರಣವನ್ನು ಹೋಗಿ ಮುಟ್ಟಬಹುದು ಅನ್ನುವಂತಹ ಒಂದು ಸತ್ಯ ಪರಮಾತ್ಮ ಶ್ರೀಕೃಷ್ಣನ ಅರಿವಿಗೆ ಬರುತ್ತೆ. ಭೀಷ್ಮ ಪಿತಾಮಹ ಅಂತಂದ್ರೆ ಅವನು ಬಹಳ ದೊಡ್ಡ ಜ್ಞಾನಿ. ಅವನಿಂದ ಕಲಿಯುವಂತಹದ್ದು ಬೇಕಾದಷ್ಟಿದೆ. ಸೊ ಈ ಸಂದರ್ಭವನ್ನು ಬಿಟ್ಟುಬಿಟ್ರೆ ಅವನಲ್ಲಿ ಇದ್ದಂತಹ ಜ್ಞಾನ ಹಾಗೆ ನಶಿಸಿ ಹೋಗುತ್ತೆ.
ನಾಲೆಡ್ಜ್ ಅಂತ ಹೇಳಿದಾಗ ನಾಲೆಡ್ಜ್ ಶುಡ್ ಬಿ ಶೇರ್ಡ್. ಆದ್ದರಿಂದ ಪರಮಾತ್ಮ ಶ್ರೀಕೃಷ್ಣ ಪಾಂಡವರಿಗೆ ಹೇಳ್ತಾನೆ, ಯಾವುದೇ ಸಮಯದಲ್ಲಿ ಭೀಷ್ಮ ಪಿತಾಮಹ ತನ್ನ ದೇಹವನ್ನು ತ್ಯಾಗ ಮಾಡಬಹುದು. ಆದ್ದರಿಂದ ದಿಸ್ ಈಸ್ ದ ಬೆಸ್ಟ್ ಟೈಮ್. ಅವನ ಬಳಿಗೆ ಹೋಗಿ ಅವನಿಂದ ನೀವು ಕಲಿಯುವಂತಹದ್ದು ಬೇಕಾದಷ್ಟು ನೀತಿ, ರೀತಿ, ನಿಯಮ, ಧರ್ಮ ಇವೆಲ್ಲ ಇದೆ. ಗೋ ಅಂಡ್ ಅಪ್ರೋಚ್. ಹೀಗೆ ಯುಧಿಷ್ಠಿರನ ಸಹಿತ ಪಾಂಡವರನ್ನು ಕರ್ಕೊಂಡು ಪರಮಾತ್ಮ ಶ್ರೀಕೃಷ್ಣ ಕೂಡ ಅನೇಕ ಮಹಾಪುರುಷರ ಜೊತೆಯಲ್ಲಿ ಭೀಷ್ಮ ಪಿತಾಮಹ ಶರಶಯ್ಯಲ್ಲಿ ಮಲಗಿರುವಂತಹ ಆ ಜಾಗದ ಸಮೀಪಕ್ಕೆ ಅವರೆಲ್ಲರೂ ಅಲ್ಲಿಗೆ ಬರ್ತಾರೆ. ಅಲ್ಲಿ ಭೀಷ್ಮ ಶರಶಯ್ಯಲ್ಲಿ ಮಲಗಿರ್ತಾನೆ. ಅವನ ದೇಹದಲ್ಲಿ ಸ್ವಲ್ಪವೂ ಶಕ್ತಿ ಇಲ್ಲ. ಆದರೆ ಅವನು ಬದುಕಿರುವಂತಹದ್ದು ಹೇಗೆ ಅಂತಂದರೆ ಅವನಲ್ಲಿ ಪ್ರಾಣ ಇರುತ್ತೆ ಅಷ್ಟೇ. ಅದನ್ನು ಹೊರತುಪಡಿಸಿದ್ರೆ ಇನ್ನು ದೇಹದ ಶಕ್ತಿ ಅಂತ ಅಂದರೆ ದೇಹ ತಾನಾಗೆ ಮಾಡುವಂತಹ ಯಾವ ಶಕ್ತಿಯನ್ನು ಅದು ಹೊಂದಿಲ್ಲ. ಅಂತಹ ಪರಿಸ್ಥಿತಿ ಭೀಷ್ಮನದು. ಭೀಷ್ಮ ಈಸ್ ಎ ವೆರಿ ಗ್ರೇಟ್ ಡಿವೋಟಿ ಆಫ್ ಲಾರ್ಡ್ ಶ್ರೀಕೃಷ್ಣ. ಅಂಡ್ ಭೀಷ್ಮ ನೋಸ್ ದಟ್ ಶ್ರೀಕೃಷ್ಣ ಈಸ್ ಪರಮಾತ್ಮ. ಸೊ ಇಂತಹ ಮರಣದ ಸಮಯದಲ್ಲಿ ಪರಮಾತ್ಮನ ದರ್ಶನ ಸಿಗ್ತಾ ಇದೆ ಅಂತಂದರೆ ಅದು ಮಹಾಪುಣ್ಯ. ಎಲ್ರಿಗೂ ಸಿಗೋದಿಲ್ಲ ಇದು. ಎಲ್ಲರೂ ಪರಮಾತ್ಮನ ಬಳಿಗೆ ಹೋಗ್ತಾರೆ ದರ್ಶನ ಬೇಕು ಅಂತ. ಆದರೆ ಇಲ್ಲಿ ಪರಮಾತ್ಮನೇ ಒಬ್ಬ ಭಕ್ತನನ್ನು ಹುಡುಕಿಕೊಂಡು ಬಂದಿರುವಂತಹದ್ದು. ಇದು ಭೀಷ್ಮನಿಗೆ ಬಹಳ ಸಂತೋಷ ಆಗತ್ತೆ ಪರಮಾತ್ಮನನ್ನು ನೋಡಿ. ಆದರೆ ಪರಮಾತ್ಮನ ಜೊತೆಗೆ ಅನೇಕ ಮಹಾಪುರುಷರುಗಳು ಬಂದಿರ್ತಾರೆ ಮತ್ತು ಪಾಂಡವರು ಬಂದಿರ್ತಾರೆ. ಪಾಂಡವರು ಅಂತಂದರೆ ಭೀಷ್ಮ ಪಿತಾಮಹನಿಗೆ ಎಲ್ಲಿಲ್ಲದ ಪ್ರೀತಿ. ಹೀಗೆ ಪರಮಾತ್ಮ ಬಂದಿದ್ದಾನೆ, ಪಾಂಡವರು ಬಂದಿದ್ದಾರೆ, ಅನೇಕ ಮಹಾಪುರುಷರು ಬಂದಿದ್ದಾರೆ. ಸಾಮಾನ್ಯವಾಗಿ ಮನೆಗೆ ಬಂದಂತಹ ಅತಿಥಿಗಳನ್ನು ನಾವು ಒಳಗೆ ಬನ್ನಿ ಅಂತ ಹೇಳಿ ನಗುಮುಖದಿಂದ ಅವ್ರನ್ನ ಸ್ವಾಗತಿಸ್ತೀವಿ. ಬಟ್ ಇಲ್ಲಿ ಪರಮಾತ್ಮ ಪಾಂಡವರ ಸಹಿತ ಅನೇಕ ಮಹಾಪುರುಷರುಗಳ ಜೊತೆಗೆ ಭೀಷ್ಮನ ಬಳಿಗೆ ಬಂದಿದ್ದಾನೆ. ಆದರೆ ಭೀಷ್ಮ ಎದ್ದು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಅವನ ದೇಹದಲ್ಲಿ ಶಕ್ತಿ ಇಲ್ಲ. ಬಂದವರನ್ನ ಬನ್ನಿ ಅಂತ ಹೇಳೋದಕ್ಕೆ ಅವನಿಗೆ ಶಕ್ತಿ ಇಲ್ಲ. ಕೇವಲ ತನ್ನ ಕಣ್ಣುಗಳನ್ನು ಅರಳಿಸಿ ಕಣ್ಣಂಚಿನಲ್ಲಿ ನೀರು ತಂದುಕೋತಾನೆ. ಸೊ ದಿಸ್ ಈಸ್ ಹೌ ದ ಗ್ರೇಟ್ ಡಿವೋಟಿ ಭೀಷ್ಮ ಹಿ ವೆಲ್ಕಮ್ಸ್ Sri Krishna and the others. ಸೊ ಈ ಒಂದು ಸಂದರ್ಭದಲ್ಲಿ ಅವನಿಗೆ ಒಂದು ಸ್ವಲ್ಪನೂ ಶಕ್ತಿ ಇಲ್ಲ. ಆದರೂ ಕೂಡ ಅವನಿಂದ ಈಗ ಜ್ಞಾನ ಇವರೆಲ್ಲರಿಗೂ ಸಿಗಬೇಕು ಅಂತ ಹೇಳಿ ಪರಮಾತ್ಮ ಶ್ರೀಕೃಷ್ಣ ಭೀಷ್ಮನಿಗೆ ಹೇಳ್ತಾನೆ, ನಿನಗೆ ಶಕ್ತಿ ಇಲ್ಲ ಅನ್ನುವಂತಹದ್ದು ನನಗೆ ಗೊತ್ತು. ಆದರೆ ನಿನ್ನಲ್ಲಿ ಜ್ಞಾನ ಇದೆ. ಆ ಜ್ಞಾನ ಹಾಗೆ ನಶಿಸಿ ಹೋಗಬಾರ್ದು. ಆದ್ದರಿಂದ ಇಲ್ಲಿ ಪಾಂಡವರು ಬಂದಿದ್ದಾರೆ. ಯುಧಿಷ್ಠಿರನ ಮೂಲಕ ನೀನು ಎಲ್ಲರಿಗೂ ಜ್ಞಾನವನ್ನು ಕೊಡು. ಅವರಿಗೆ ನೀನು ಜ್ಞಾನವನ್ನು ಉಪದೇಶ ಮಾಡಬೇಕಾದ್ರೆ ನಿನಗೆ ಯಾವ ರೀತಿಯ ಶಕ್ತಿ ಬೇಕು ಆ ಶಕ್ತಿಯನ್ನು ನಾನು ನಿನಗೆ ಕೊಡ್ತೀನಿ. ಸೊ ನೀನು ಜ್ಞಾನವನ್ನು ಹಂಚು ಅಂತ ಹೇಳಿ ಭೀಷ್ಮನಿಗೆ ಪರಮಾತ್ಮ ಶ್ರೀಕೃಷ್ಣ ಜ್ಞಾನವನ್ನು ಹಂಚುವುದಕ್ಕೆ ಯಾವ ರೀತಿಯ ಶಕ್ತಿ ಬೇಕೋ ಆ ಶಕ್ತಿಯನ್ನು ಪರಮಾತ್ಮ ಕೊಡ್ತಾನೆ. ಸೊ ಇಂತಹ ಸಂದರ್ಭವನ್ನು ಉಪಯೋಗಿಸಿಕೊಂಡು ಇಲ್ಲಿ ಯುಧಿಷ್ಠಿರ ಎ ಸೆಟ್ ಆಫ್ 6 questions. These questions were asked by Yudhishthira in 2 shlokas. Kimekam daivatam loke kim vapyekam parayanam stuvantah kam kamarchantah prapnuyur manama shubham
ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕಿಂ ಜಪನ್ ಮುಚ್ಯತೆ ಜಂತುರ್ಜನ್ಮ ಸಂಸಾರ ಬಂಧನಾತ್. ಸೊ ವಿಷ್ಣು ಸಹಸ್ರನಾಮಕ್ಕೆ ಬಂದಿರುವಂತಹ ಈ ಶ್ಲೋಕವನ್ನು ವಿಷ್ಣು ಸಹಸ್ರನಾಮದ ಪೂರ್ವ ಭಾಗ ಅಂತ ಹೇಳ್ತಾರೆ. ಸೊ ವಿಷ್ಣು ಸಹಸ್ರನಾಮ ಅಂತ ಹೇಳಿ ಪ್ರಾಪರ್ ಆಗಿ ಆ ಒಂದು ಸ್ತೋತ್ರ ಪ್ರಾರಂಭವಾಗುವುದಕ್ಕೆ ಮುಂಚೆ ಅಲ್ಲಿ ಇಂತಹ ಅನೇಕ ಶ್ಲೋಕಗಳಿದೆ, ಅವೆಲ್ಲವನ್ನ ಪೂರ್ವ ಭಾಗ ಅಂತ ಕರೀತಾರೆ. ಸೊ ಆ ಪೂರ್ವ ಭಾಗದಲ್ಲಿ ಈ 2 ಶ್ಲೋಕಗಳು ಕೂಡ ಬಂದಿದೆ. ಈ ಶ್ಲೋಕಗಳ ಮೂಲಕ ಇಲ್ಲಿ ಯುಧಿಷ್ಠಿರ ಭೀಷ್ಮ ಪಿತಾಮಹನನ್ನ ಪ್ರಶ್ನೆ ಮಾಡಿದ್ದಾನೆ. ಕಿಮೇಕಂ ದೈವತಂ ಲೋಕೆ, ಕಿಮೇಕಂ ದೈವತಂ ಲೋಕೆ, who is the greatest Lord in this world? Who is that supreme being? ಯಾರನ್ನ ನಾವು ಪರಮಶ್ರೇಷ್ಠ ಭಗವಂತ ಅಂತ ಹೇಳಬಹುದು, ಅಂತಹ ಭಗವಂತ ಯಾರು ಆಗಿದ್ದಾನೆ? ಸೊ ದಿಸ್ ಈಸ್ ದಿ ಫಸ್ಟ್ ಕ್ವಶನ್ ಆಫ್ ಯುಧಿಷ್ಠಿರ. ಇಲ್ಲಿ ಭೀಷ್ಮ ಅಂತ ಹೇಳಿದಾಗ ಕೇವಲ ಅವನು ಪಿತಾಮಹ ಮಾತ್ರ ಅಲ್ಲ, ಪಾಂಡವರಿಗೆ ಅವನು ಗುರು ಕೂಡ ಆಗಿದ್ದ. ಹಿ ವಾಸ್ ಎ ಟೀಚರ್. ಸೊ ಅವನೊಬ್ಬ ಗುರು ಆಗಿದ್ದರಿಂದ ಈಗಾಗಲೇ ಅವನಿಂದ ಅನೇಕಗಳನ್ನು ಪಾಂಡವರು ಕಲ್ತಿದ್ದಾರೆ. ಭೀಷ್ಮ ಪಿತಾಮಹನಿಂದ ಅವರೆಲ್ಲರಿಗೂ ಅನೇಕಗಳನ್ನು ಹೇಳಿಕೊಟ್ಟಿದ್ದಾನೆ, ಅನೇಕಗಳನ್ನು ತಿಳ್ಕೊಂಡಿದ್ದಾರೆ. ಭೀಷ್ಮ ಇಲ್ಲಿಯವರೆಗೆ ಈಗಾಗಲೇ ಅನೇಕಗಳನ್ನು ಹೇಳಿದನಲ್ಲ, ಅವೆಲ್ಲವುಗಳಿಗಿಂತ ಸುಲಭ ಸಾಧ್ಯವಾಗಿ ಸಕಲ ಪುರುಷಾರ್ಥಗಳನ್ನು ಒಳಗೊಂಡಂತಹ ಸಾಧಕವಾದಂತಹ ಯಾವುದಾದ್ರೂ ಒಂದು ಧರ್ಮ ಅನ್ನುವಂತಹದ್ದು ಇದ್ರೆ ಅದನ್ನ ಈ ಸಮಯದಲ್ಲಿ ನಾನು ತಿಳ್ಕೋಬೇಕು ಅನ್ನುವಂತಹದ್ದು ಯುಧಿಷ್ಠಿರನ ಉದ್ದೇಶ. ಸೊ ಆದ್ರಿಂದ ಇಲ್ಲಿ ಅವನು ಕೇಳಿರುವಂತಹ ಪ್ರಶ್ನೆ, ಅದಕ್ಕೆ ಹೇಳ್ತಾರೆ, ಲೋಕೆ ಲೋಕನ ಹೇತುಭೂತೆ ಸಮಸ್ತ ವಿದ್ಯಾಸ್ಥಾನೇ ಉಕ್ತಂ ಯದಾಜ್ಞೆಯ ಪ್ರವರ್ತಂತೆ ಸರ್ವೇ. ಸೊ ದಿಸ್ ಈಸ್ ದ ಇಂಟೆನ್ಷನ್ ಬಿಹೈಂಡ್ ದಿಸ್ ಕ್ವಶನ್. ದಿಸ್ ಈಸ್ ದಿ ಇಂಟೆನ್ಷನ್ ಆಫ್ ದಿ ಯುಧಿಷ್ಠಿರ. ಯಾಕೆ ಇಂತಹ ಪ್ರಶ್ನೆಯನ್ನು ಮಾಡಿದಾನೆ? ಸೊ ಇಲ್ಲಿ ಒಂದೇ ಒಂದು ದೈವತ ಅನ್ನುವಂತಹದ್ದು ಇರೋದಾದರೆ ಅದು ಯಾವುದು? ಇಲ್ಲಿ ದೈವತಂ ಅಂತ ಕರೆದಿರುವಂತಹ ಈ ಒಂದು ಪದ ಭಗವಂತ ಅಥವಾ ದೇವರು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಮತ್ತು ಅಂತಹ ಭಗವಂತ ಯಾರಾಗಿದ್ದಾನೆ ಈ ಲೋಕದಲ್ಲಿ? ಕಿಮೇಕಂ ದೈವತಂ ಲೋಕೆ. ಎಗೇನ್ ಇಲ್ಲಿ ಬಂದಿರುವಂತಹ ಲೋಕೆ ಎಂಬ ಈ ಪದ ಸಾಮಾನ್ಯವಾದ ಅರ್ಥಕ್ಕಿಂತ ಸ್ವಲ್ಪ ಬೇರೆಯದೇನೇ ಅರ್ಥವನ್ನು ಈ ಸಂದರ್ಭದಲ್ಲಿ ಕೊಡುತ್ತೆ. ಸೊ ಜನರಲ್ ಮೀನಿಂಗ್ ಆಫ್ ಲೋಕ ಅಂತ ಹೇಳಿದಾಗ ಅದನ್ನು ನಾವು ಜಗತ್ತು ಅಂತ ತಿಳ್ಕೊತೀವಿ, ಪ್ರಪಂಚ ಅಂತ ಹೇಳ್ತೀವಿ. ಈ ಲೋಕದಲ್ಲಿ ನಾವೆಲ್ಲ ಇರುವಂತಹದ್ದು, ಈ ಪ್ರಪಂಚದಲ್ಲಿ ನಾವಿದ್ದೀವಿ, ಈ ಜಗತ್ತಿನಲ್ಲಿ ಇದ್ದೀವಿ, ಇಂತಹದ್ದನ್ನ ಲೋಕ. ಇದು ನಮ್ಮ ಸಾಮಾನ್ಯವಾದ ಅಂಡರ್ಸ್ಟ್ಯಾಂಡಿಂಗ್. ವೇದಾಂತದಲ್ಲಿ ಲೋಕ ಮತ್ತು ವೇದ ಅನ್ನುವಂತಹ ಪದಗಳನ್ನು ಬಳಸಿದಾಗ ಅವುಗಳು ಸ್ಮೃತಿ ಮತ್ತು ಶ್ರುತಿ ಇವುಗಳನ್ನು ಪರಾಮರ್ಶಿಸುವಂತಹ ಪದ್ಧತಿ, ಅದರ ಸಲುವಾಗಿ ಈ ಪದಗಳು ಬಳಕೆಗೆ ಬರುತ್ತೆ. ಸೊ ಈ ಪ್ರಕಾರ ಲೋಕದಲ್ಲಿ ಮೀನ್ಸ್ ನೋಡುವುದಕ್ಕೆ ಅಥವಾ ತಿಳಿದುಕೊಳ್ಳುವುದಕ್ಕೆ ತಕ್ಕ ಕಾರಣವಾಗಿರುವಂತಹ
ಮತ್ತು ಎಲ್ಲ ಸಂದರ್ಭಗಳಲ್ಲೂ ಯಾವ ದೈವತ ಉಕ್ತವಾಗಿದೆ? ಸೊ ದಿಸ್ ಈಸ್ ದಿ ಫಸ್ಟ್ ಕ್ವಶನ್. ಕಿಂ ವಾಪ್ಯೇಕಂ ಪರಾಯಣಂ, ಇದು ಅವನ ಎರಡನೆಯ ಪ್ರಶ್ನೆ. ಇಲ್ಲೂ ಕೂಡ ವಾಪ್ಯೇಕಂ, ಒಂದೇ ಒಂದಾಗಿರುವಂತಹ ಪರಾಯಣ ಅಂತಂದ್ರೆ ಎಲ್ಲಕ್ಕಿಂತ ಶ್ರೇಷ್ಠ ಅನ್ನುವಂತಹದ್ದು ಅಲ್ಲಿ ಅಡಗಿರುವಂತಹ ಒಂದು ಸೂಕ್ಷ್ಮ. ಸೊ ಒಂದೇ ಒಂದಾಗಿರುವಂತಹ ಪರಾಯಣ ಯಾವುದದು? ಅಯನ ಅಂತಂದ್ರೆ ಇಟ್ ಈಸ್ ಅನ್ ಅಬೋರ್ಡ್. ಕೆಲ ಸಂದರ್ಭದಲ್ಲಿ ಸ್ಥಾನ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ, ಆಶ್ರಯ ಅನ್ನುವಂತಹ ಅರ್ಥವನ್ನು ಕೂಡ ಕೊಡುತ್ತೆ. ಸೊ ಪರ ಪ್ಲಸ್ ಆಯನ ಈಸ್ ಪರಾಯಣ. ಸೊ ಪರ ಮೀನ್ಸ್ ಶ್ರೇಷ್ಠ, ಅಯನ ಮೀನ್ಸ್ ಯಾವ ಸ್ಥಾನಕ್ಕೆ ಹೋದರೆ ಅಥವಾ ಯಾವ ಆಶ್ರಯವನ್ನ ನಾನು ಪಡೆದುಕೊಂಡ್ರೆ ಅದರ ಕಾರಣದಿಂದ ನನ್ನ ಹೃದಯದಲ್ಲಿ ಇರುವಂತಹ ಗಂಟುಗಳು, ಇದನ್ನ ಹೃದಯ ಗ್ರಂಥಿಗಳು ಅಂತ ಹೇಳ್ತಾರೆ. ಸೊ ಏನು ಹೃದಯದಲ್ಲಿರುವಂತಹ ಗಂಟುಗಳು ಅಥವಾ ಹೃದಯ ಗ್ರಂಥಿ ಅಂತ ಹೇಳಿದಾಗ ವೇದಾಂತದಲ್ಲಿ ಇದನ್ನ ಕೆಲವು ರೀತಿಯ ಸಂಶಯಗಳು ಅಂತ ಹೇಳ್ತಾರೆ. ಅಂತಂದ್ರೆ ಸೋ ಮೆನಿ ಕನ್ಫ್ಯೂಷನ್ಸ್ ಆರ್ ಸೋ ಮೆನಿ ಡೌಟ್ಸ್. ಲೌಕಿಕದಲ್ಲಿ ಹೃದಯ ಗಂಟು ಅಂತಂದ್ರೆ ಅದು ದೇಹದ ಒಂದು ಭಾಗ, ಅಲ್ಲಿ ಏನಾದರೂ ಒಂದು ಸಮಸ್ಯೆ, ಅಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ರೆ ಅನ್ನುವಂತಹ ಅರ್ಥ ಹೃದಯದ ಗಂಟು. ಆದರೆ ವೇದಾಂತದಲ್ಲಿ ಹೃದಯದ ಗಂಟು ಅಂತಂದ್ರೆ, ಹೃದಯ ಅಂತಂದ್ರೆ ಇಟ್ ಈಸ್ ಎ ಕೋರ್ ಆಫ್ ಅವರ್ ಬೀಯಿಂಗ್. ನಮ್ಮ ಅಸ್ತಿತ್ವವನ್ನ ನಮಗೆ ಪರಿಚಯ ಮಾಡಿಕೊಡುವಂತಹ ಒಂದು ಜಾಗವನ್ನ ಹೃದಯ ಅಂತ ಹೇಳ್ತಾರೆ. ಸೊ ನಮಗೆ ನಾನು ಅನ್ನುವಂತಹದ್ದು ಗೊತ್ತಾಗದೆ ಅಂತಹ ಒಂದು ಜಾಗದಲ್ಲಿ, ಸೊ ಆ ಜಾಗ ಎಷ್ಟು ಕ್ಲಿಯರ್ ಆಗಿರಬೇಕು, ಯಾಕೆಂತಂದ್ರೆ ಎಷ್ಟು ದೊಡ್ಡ ಕ್ಲಾರಿಟಿಯನ್ನು ಅದು ನಮಗೆ ಕೊಡುತ್ತೆ. ನನಗೆ ನಾನು ಅನ್ನುವಂತಹದ್ದನ್ನ ಪರಿಚಯ ಮಾಡಿಕೊಡುವಂತಹ ಜಾಗ ಅದು. ಸೊ ಅಲ್ಲಿ ಎಷ್ಟು ದೊಡ್ಡ ಕ್ಲಾರಿಟಿ ಇರಬೇಕು. ಆದರೆ ಅಂತಹ ಜಾಗದಲ್ಲಿ ಕ್ಲಾರಿಟಿಯ ಬದಲಾಗಿ ಕನ್ಫ್ಯೂಷನ್ಸ್ಗಳು, ಸರ್ವ ರೀತಿಯ ಸಂಶಯಗಳು ಇದ್ದಂತಹ ಪಕ್ಷದಲ್ಲಿ ಅದು ನನಗೆ ನನ್ನ ಅಸ್ತಿತ್ವವನ್ನು ತಿಳಿಸ್ಕೊಡೋದಿಲ್ಲ, ನಾನು ಯಾರು ಅನ್ನುವಂತಹದ್ದು ಗೊತ್ತಾಗೋದಿಲ್ಲ, ನನಗೆ ಅರಿವು ಅನ್ನುವಂತಹದ್ದು ಗೊತ್ತಾಗೋದಿಲ್ಲ. ಎಷ್ಟು ದೊಡ್ಡ ಅನರ್ಥಕ್ಕೆ ಕಾರಣವಾಗತ್ತೆ. ಸೊ ಅದರಿಂದ ಯಾವ ಆಶ್ರಯಕ್ಕೆ ನಾನು ಹೋದರೆ, ಯಾವ ಆಶ್ರಯವನ್ನು ನಾನು ಪಡೆದುಕೊಂಡರೆ ಅಂತಹ ಆಶ್ರಯದ ಕಾರಣದಿಂದ ನನ್ನ ಹೃದಯದ ಗ್ರಂಥಿಗಳು, ನನ್ನಲ್ಲಿ ಅಡಗಿರುವಂತಹ ಸರ್ವ ಸಂಶಯಗಳು ಕೂಡ ನಾಶವಾಗತ್ತೆ. ಅದನ್ನ ಇಲ್ಲಿ ಅಯನ, ಪರಾಯಣ, ಶ್ರೇಷ್ಠವಾದ ಆಶ್ರಯ ಅದು. ಸೊ ಅಂತಹದ್ದು ಯಾವುದು? ಸೊ ಶ್ಲೋಕದ ಮೊದಲ ಭಾಗದಲ್ಲಿ ಬಂದಿರುವಂತಹ ಈ ಎರಡು ಪ್ರಶ್ನೆಗಳು ಯುಧಿಷ್ಠಿರ ಭೀಷ್ಮ ಪಿತಾಮಹನನ್ನ ಕೇಳಿದನೆ. ಸೊ ಅವನ ಮೊದಲನೆಯ ಪ್ರಶ್ನೆ ಕಿಮೇಕಂ ದೈವತಂ ಲೋಕೆ. ಸೊ ಈ ಒಂದು ಪ್ರಶ್ನೆಗೆ ಭೀಷ್ಮ ಉತ್ತರ ಕೊಡ್ತಾನೆ. ನೇರವಾಗಿ ನಮ್ಮ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಅಂತಂದ್ರೆ ದಟ್ ಈಸ್ ವಿಷ್ಣು. ಇನ್ಫ್ಯಾಕ್ಟ್ ವಿಷ್ಣುವಿನ ಮತ್ತೊಂದು ಹೆಸರು ಈಸ್ ಕಾಲ್ಡ್ ಉತ್ತರ. ಸೊ ಇಲ್ಲಿ ಅವನ ಮೊದಲನೆಯ ಪ್ರಶ್ನೆಗೆ ಹಾಗೂ ಅವನ ಎಲ್ಲಾ ಪ್ರಶ್ನೆಗಳಿಗೂ ವಿಷ್ಣುನೇ ಉತ್ತರವಾಗಿರುತ್ತೆ. ಆದರೆ ಅದನ್ನು ಯಾವ ರೀತಿಯಲ್ಲಿ ಹೇಳ್ತಾನೆ ಭೀಷ್ಮ?
ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂ ಚ ಮಂಗಲಂ ದೈವತಂ ದೇವತಾನಾಂ ಚ ಭೂತಾನಾಂ ಯೋ ಅವ್ಯಯ ಪಿತಾ. ಭೀಷ್ಮ ಹೇಳ್ತಾ ಇದ್ದಾನೆ, whose name is very pure. It is addressed to Vishnu. So, your name is very pure and it is pavitra, it is pavana. ವಿಷ್ಣುವಿನ ಹೆಸರು it is very pavitra. Because it is pavitra, ಅದು ಎಲ್ಲವನ್ನ ಕೂಡ ಪಾವನವನ್ನಾಗಿ ಮಾಡುತ್ತೆ. So, his name is such pavitra. ಪವಿತ್ರ ಅಂತಂದ್ರೇನು? ದೇರ್ ಈಸ್ ನೋ ಇಂಪ್ಯೂರಿಟೀಸ್, ಇಟ್ ಈಸ್ ವೆರಿ ಪ್ಯೂರ್ ಅಂತ ಅರ್ಥ. ಸೊ ನೀನು ಮಂಗಳಮೂರ್ತಿ. ಮಂಗಳಮೂರ್ತಿ ದಟ್ ಮೀನ್ಸ್ ಯಾವುದೆಲ್ಲವನ್ನ ನಾವು ಮಂಗಳ ಅಂತ ಕರಿತೀವಿ, ಆ ಎಲ್ಲ ಮಂಗಳಗಳಿಗಿಂತ ನೀನು ಪರಮ ಮಂಗಳಮೂರ್ತಿ. ಯು ಆರ್ ಶ್ರೇಷ್ಠ. And you are the Lord of the gods. ದೈವತಂ ದೇವತಾನಾಂ, ಎಲ್ಲ ದೇವತೆಗಳಿಗೂ ಎಲ್ಲರಿಗೂ ನೀನು ದೇವರು. ಭೂತಾನಾಂ, ಭೂತಾನಾಂ ಅಂತಂದ್ರೆ ಫಾರ್ ಆಲ್ ದಿ ಬೀಯಿಂಗ್ಸ್ ಹೂ ಆರ್ ಎಕ್ಸಿಸ್ಟಿಂಗ್ ಹಿಯರ್. ಸೊ ಇಲ್ಲಿರುವಂತಹ ಎಲ್ಲರಿಗೂ ಯು ಆರ್ ದಿ ಪಿತಾ, ಯು ಆರ್ ದಿ ಫಾದರ್. ಅಂಡ್ ಯು ಆರ್ ಅವಿನಾಶಿ. ಸೊ ಅಂತಹವನು ಯಾರು? ಅಂತಹವನು ಇಸ್ ನನ್ ಅದರ್ ದ್ಯಾನ್ ವಿಷ್ಣು. ಸೊ ಕಿಮೇಕಂ ದೇವತಂ ಲೋಕೆ ಅಂತ ಕೇಳಿರುವಂತಹ ಯುಧಿಷ್ಠಿರನ ಪ್ರಶ್ನೆಗೆ ವಿಷ್ಣು. ಸೊ ಅಂತಹ ದೇವರು ಯಾರು ಅಂತಂದ್ರೆ, ಅಂತಹ ಪರಮಾತ್ಮ ಯಾರು ಅಂತಂದ್ರೆ ಹಿ ಈಸ್ none other than Vishnu. So how Vishnu is ದೈವತಂ ಲೋಕೆ, ಯಾವ ರೀತಿನಲ್ಲಿ ಅದನ್ನ ಇಲ್ಲಿ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂ ಚ ಮಂಗಲಂ ದೈವತಂ ದೇವತಾನಾಂ ಚ ಭೂತಾನಾಂ ಯೋ ಅವ್ಯಯ ಪಿತಾ. ಹೀಗೆ ಅವನು ಮತ್ತೆ ಇನ್ನೊಂದ್ಸಲಿ ಅವನಿಗೆ ಅನುಮಾನ ಬರಬಾರದು. ಯಾಕೆ ನಾನು ನೇರವಾಗಿ ವಿಷ್ಣು ಅಂತ ಹೇಳಿದ್ರೆ ಹೇಗೆ ವಿಷ್ಣು ಆ ರೀತಿ ಅಂತ ಅವನು ಕೇಳಬಾರ್ದಲ್ಲ. ಸೊ ಹಾಗಾಗಿ ಆ ವಿಷ್ಣುವನ್ನ ಡಿಸ್ಕ್ರೈಬ್ ಮಾಡಿರುವಂತಹದ್ದು. ಸೊ ಇಲ್ಲಿ ಅದೇ ಶ್ಲೋಕದಲ್ಲಿ ಅದರ ಜೊತೆಯಲ್ಲೇ ಬಂದಿರುವಂತಹ ಮತ್ತೊಂದು ಪ್ರಶ್ನೆ, ಕಿಂ ವಾಪ್ಯೇಕಂ ಪರಾಯಣಂ. ಸೊ ಯಾವುದು ಶ್ರೇಷ್ಠವಾದ ಆಶ್ರಯ ಸ್ಥಾನ? Which is that abode which is so great? So ಭೀಷ್ಮ ಹೇಳ್ತಾನೆ, ಪರಮಂ ಯೋ ಮಹತ್ ತೇಜಃ ಪರಮಂ ಯೋ ಮಹತ್ ತಪಃ ಪರಮಂ ಯೋ ಮಹತ್ ಬ್ರಹ್ಮ ಪರಮಂ ಯಃ ಪರಾಯಣಂ. ಇಲ್ಲಿ ಪರಮಾತ್ಮನನ್ನ ಕುರಿತು ಅವನು ಹೇಳ್ತಾ ಇದ್ದಾನೆ ಭೀಷ್ಮ. ಸಿ ಯು ಆರ್ ದಿ ಗ್ರೇಟೆಸ್ಟ್ ಅಂಡ್ ಮೋಸ್ಟ್ ಮ್ಯಾಗ್ನಿಫಿಷಿಯಂಟ್ ತೇಜಸ್. ತೇಜಸ್ ಅಂತಂದ್ರೆ ಎಫಲ್ಜನ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ಬೆಳಕು, ಇಟ್ ಈಸ್ ಎ ಲೈಟ್. ಸೊ ಯು ಆರ್ ದಟ್ ಅಂಡ್ ಯು ಆರ್ ದಿ ಗ್ರೇಟೆಸ್ಟ್ ಅಂಡ್ ಇಂಟೆನ್ಸ್ ತಪಸ್. ಮಹತ್ ತಪಃ, ಇಲ್ಲಿ ತಪಃ ಅನ್ನುವಂತಹದ್ದು ಇಟ್ ಈಸ್ ಅಗೇನ್ ಇಟ್ಸ್ ಎ ಸ್ಪಿರಿಚುವಲ್ ಪ್ರಾಕ್ಟೀಸ್. And you are that supreme Brahma. Again, Brahma means Bruhat is Brahma. ವೇದಾಂತದಲ್ಲಿ ಬೃಹತ್ ಅಂತ ಅದರ ಅರ್ಥ ಈಸ್ ಬ್ರಹ್ಮ. ಬ್ರಹ್ಮ ಈಸ್ ವಾಸ್ಟ್, ಹಿ ಈಸ್ ಸರ್ವಂ, ದಿ ಅಲ್ಟಿಮೇಟ್, ಇಂತಹ ಅರ್ಥವನ್ನು ಕೊಡುತ್ತೆ. ಅಂಡ್ ಯು ಆರ್ ದಟ್ ಅಲ್ಟಿಮೇಟ್, ಯು ಆರ್ ದಟ್ ಬ್ರಹ್ಮ, ಯು ಆರ್ ದಟ್ ಟ್ರೂತ್. And your ashraya, your abode is the greatest. And you are such a great ashraya data.
ಸೊ ಪರಮಂ ಶ್ರೇಷ್ಠ. ಪರಮಂ ಅಂತಂದ್ರೆ ದಿ ಹೈಯೆಸ್ಟ್, ಬಹಳ ಶ್ರೇಷ್ಠವಾಗಿರುವಂತಹದ್ದು. ಅಯನ, ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಒಂದು ಆಶ್ರಯವನ್ನು ನಾನು ಹೊಂದಬೇಕು ಅಂತ ಆಸೆ ಪಡ್ತೀನಿ, ದಟ್ ಈಸ್ ದ ಹೈಯೆಸ್ಟ್ ಗೋಲ್. ಸೊ ಆ ಒಂದು ಉದ್ದೇಶ ಆರ್ ದಿ ಗೋಲ್ ಈಸ್ ದಿ ಅಯನ. ಸೊ ಯಾವುದಾದ್ರು ಅಂತಹ ಆಶ್ರಯ ತಾಣ, ಯಾವ ಆಶ್ರಯಕ್ಕೆ ಹೋಗಬೇಕು, ಯಾರ ಆಶ್ರಯಕ್ಕೆ ಹೋಗಬೇಕು? ಅಗೇನ್ ಇಟ್ ಈಸ್ ದಿ ಆಶ್ರಯ ಆಫ್ ದಿ ವಿಷ್ಣು. ಹಿ ಈಸ್ ದಟ್ ವಿಷ್ಣು. ಸೊ ಪರಾಯಣ ಅಂತಂದ್ರೆ ಗೋ ಟು ರೀಚ್ ವಿಷ್ಣು ಈಸ್ ದಿ ಅಲ್ಟಿಮೇಟ್ ಸಾಧನೆ. ಅಂಡ್ ಮೂರನೇ ಪ್ರಶ್ನೆ, ಸ್ತುವಂತಃ ಕಂ ಪ್ರಾಪ್ನುಯುರ್ ಮಾನವ ಶುಭಂ. ಯಾರನ್ನ ಸ್ತುತಿ ಮಾಡುವುದರಿಂದ ಅಂತಂದ್ರೆ ಗ್ಲೋರಿಫಿಕೇಶನ್. ಸೊ ಯಾರನ್ನ ಗ್ಲೋರಿಫೈ ಮಾಡೋದ್ರಿಂದ ಮನುಷ್ಯ ಶುಭವನ್ನ ಹೊಂದುತ್ತಾನೆ. ಕಂ ಕತಮಂ ದೇವಂ ಸ್ತುವಂತಃ ಗುಣಕೀರ್ತನಂ ಕುರ್ವಂತುಹು. ಸೊ ಭೀಷ್ಮ ಹೇಳ್ತಾನೆ, ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷ ಸತತೋತ್ತಿತಃ. ಅಗೇನ್ ಇಡೀ ಜಗತ್ತಿಗೆ ಹಿ ಇಸ್ ದಿ ಪ್ರಭು, ಜಗತ್ ಪ್ರಭು. ಇಡೀ ಲೋಕಕ್ಕೆ ಅವನು ಪ್ರಭು, ಲೋಕಾಧ್ಯಕ್ಷ. ಹಿ ಈಸ್ ದಿ ಯಜಮಾನ ಫಾರ್ ದಿಸ್ ವರ್ಲ್ಡ್. He is the owner of this world. So such ಯಜಮಾನ is called the Jagat Prabhu. ಪ್ರಭು ಅಂತಂದ್ರೆ ಯಜಮಾನ, ಒಡೆಯ, ಓನರ್ ಈಸ್ ಪ್ರಭು. ಅಂಡ್ ಅವನು ಹಿ ಈಸ್ ದೇವದೇವಂ. ದೇವದೇವಂ ಅಂತಂದ್ರೆ ಬ್ರಹ್ಮಾದಿ ದೇವತೆಗಳು ಅಂತ ಹೇಳಿದಾಗ ಬ್ರಹ್ಮನನ್ನ ಮೊದಲುಗೊಂಡು, ಬ್ರಹ್ಮ ಅವನನ್ನ ಮೊದಲುಗೊಂಡು ಬ್ರಹ್ಮಾದಿ ಉಳಿದ ಎಲ್ಲಾ ದೇವದೇವತೆಗಳು ಯಾರೆಲ್ಲ ಇರ್ತಾರೆ, ಬ್ರಹ್ಮನಿಂದ ಪ್ರಾರಂಭ ಮಾಡಿ ಇರುವಂತಹ ಎಲ್ಲಾ ದೇವದೇವತೆಗಳಿಗೂ ಕೂಡ ಹಿ ಈಸ್ ದಿ ದೇವ. ಅಂಡ್ ದಟ್ ದೇವ ಈಸ್ ಅನಂತಂ. ಅನಂತಂ ಮೀನ್ಸ್ limitless, huge, vast. There is no boundary for that. ಅಂತ ಅಂತ ಹೇಳಿದ್ರೆ ಒಂದು ಎಂಡ್ ಅದು. ಅಂತ ಅಂತಂದ್ರೆ ಇಟ್ ಈಸ್ ಎನ್ ಎಂಡ್. ಅನಂತ ಅಂತಂದ್ರೆ ದೇರ್ ಈಸ್ ನೋ ಎಂಡ್ ಟು ಇಟ್. ದಟ್ ಈಸ್ ಅನಂತ. ಅಂಡ್ ದಿಸ್ ದೇವ ಈಸ್, ಅವ್ನಿಗೆ ಯಾಕೆ ಲಿಮಿಟ್ಲೆಸ್ ಅಂತಂದ್ರೆ ದೇರ್ ಇಸ್ ನೋ ಎಂಡ್ ಫಾರ್ ಹಿಮ್. ಈಸ್ ದಟ್ ಅನಂತಂ. ಅಂಡ್ ಹಿ ಈಸ್ ಪುರುಷೋತ್ತಮಂ. ಇಲ್ಲಿ ಪುರುಷೋತ್ತಮಂ ಅಂತ ಹೇಳಿದಾಗ ಇಲ್ಲೂ ಕೂಡ ಒಂದು ಮೆಸೇಜ್ ಏನು ಅಂತಂದ್ರೆ, ಸಿ ದೇರ್ ಈಸ್ ಕ್ಷರ ಅಂಡ್ ಅಕ್ಷರ. ಈ ಕ್ಷರ ಮತ್ತು ಅಕ್ಷರ ಅನ್ನುವಂತಹದ್ದು ಕಾರ್ಯಕಾರಣಗಳನ್ನು ತಿಳಿಸುವಂತಹದ್ದು ಒಂದು ವಿಚಾರ. ಇಲ್ಲಿ ಪರಮಾತ್ಮನನ್ನ ಪುರುಷೋತ್ತಮ ಅಂತ ಕರೆದಿರುವಂತಹದ್ದು, ಅದರ ಹಿಂದೆ ಇರುವಂತಹದ್ದು ಏನು ಅಂತಂದ್ರೆ, ಈ ಕ್ಷರ ಮತ್ತು ಅಕ್ಷರ ಅನ್ನುವಂತಹ ಕಾರ್ಯಕಾರಣಗಳನ್ನ ಮೀರಿರುವಂತಹ ಭಗವಂತ ಈಸ್ ದಿಸ್ ಲಾರ್ಡ್. ಅಂಡ್ ದಿಸ್ ಲಾರ್ಡ್ ಈಸ್ ಪುರುಷೋತ್ತಮ. ದಟ್ ಈಸ್ ವೈ ಹಿ ಈಸ್ ಪುರುಷೋತ್ತಮ. He is beyond this cause and effect. And he is that Purushottama. ಇಂತಹ ಪುರುಷೋತ್ತಮನನ್ನ ನಿರಂತರವಾಗಿ ಸ್ತುತಿಸುವುದರಿಂದ, ಅಂತಹವನನ್ನ ಗ್ಲೋರಿಫಿಕೇಶನ್
ಮಾಡೋದ್ರಿಂದ ಅವನು ನಮ್ಮೆಲ್ಲರ ದುಃಖಗಳನ್ನು ನಾಶ ಮಾಡ್ತಾನೆ ಅಂತಂದರೆ ನಮ್ದೆಲ್ಲ ಏನೆಲ್ಲ ನಾವು ನೋವು ದುಃಖಗಳನ್ನು ಹೊಂದಿದ್ದೀವಿ, ಆ ನೋವು ದುಃಖಗಳ ಒಂದು ಪಾರವನ್ನು ದಾಟಿಸ್ಬಿಡ್ತಾನೆ. ಅಂಡ್ ಹೀ ಈಸ್ ದಟ್ ವಿಷ್ಣು. ಕಮರ್ಚಂತಹ ಪ್ರಾಪ್ನುರ್ವಾಯು ಮಾನವ ಶುಭಂ. ಪ್ರಾಪ್ನುವಾಯುರ್ ಮಾನವ ಶುಭಂ. ಮತ್ತು ಯಾರನ್ನ ಪೂಜೆ ಮಾಡೋದ್ರಿಂದ, ಆರಾಧನೆ ಮಾಡೋದ್ರಿಂದ, ಅರ್ಚಿಸುವುದರಿಂದ ಒನ್ ಕ್ಯಾನ್ ರೀಚ್ ದಿಸ್ ಆಸ್ಪಿಷಿಯಸ್ನೆಸ್. ಎಗೇನ್ ಇಲ್ಲಿ ಆಸ್ಪಿಷಿಯಸ್ನೆಸ್ ಅಂತಂದರೆ ಪೀಸ್ ಅಂಡ್ ಪ್ರಾಸ್ಪರಿಟಿ, ದಟ್ ಈಸ್ ದಿ ಹೈಯೆಸ್ಟ್. ಪೀಸ್ ಅಂಡ್ ಪ್ರಾಸ್ಪರಿಟಿ, ನಾವು ನೆಮ್ಮದಿ ಅಂತ ಏನು ಹೇಳ್ತೀವಿ, ದಿಸ್ ಈಸ್ ಇಂಡಿಕೇಟಿಂಗ್ ದಟ್. ಆ್ಯಕ್ಚುಲ್ ಆಗಿ ನಮಗೆ ಬೇಕಾಗಿರುವಂತಹದ್ದೇ ನೆಮ್ಮದಿ. ಬಟ್ ಅನ್ಫಾರ್ಚುನೇಟ್ಲಿ ನಾವು ನೆಮ್ಮದಿಯನ್ನು ಏನು ಮಾಡ್ತೀವಿ, ಕೆಲವು ವಸ್ತುಗಳ ಮೂಲಕ ಅಲ್ಲಿ ಆ ನೆಮ್ಮದಿ ಇದೆ ಅನ್ನುವಂತೆ ನಾವು ಅವುಗಳನ್ನು ಗುರುತಿಸಿ, ಐ ವಿಲ್ ಬಿ ಹ್ಯಾಪಿ, ಐ ವಿಲ್ ಬಿ ಪೀಸ್ಫುಲ್ ಓನ್ಲಿ ಇಫ್ ಐ ಗೆಟ್ ದಟ್. ಸೊ ಯಾವುದೋ ಒಂದು ವಸ್ತುವಿನ, ಲೌಕಿಕ ವಸ್ತುವಿನ ಮೇಲೆ ಈ ಒಂದು ನೆಮ್ಮದಿಯನ್ನು ಆರೋಪ ಮಾಡ್ತೀವಿ. ಈ ನೆಮ್ಮದಿ ಎನ್ನುವಂತಹದ್ದು ನನ್ನಲ್ಲಿ ಇಲ್ಲ, ನನಗೆ ನೆಮ್ಮದಿ ಬೇಕು, ಬಟ್ ನನ್ನ ಹತ್ರ ಇರಬೇಕಾಗಿರುವಂತಹ ಈ ನೆಮ್ಮದಿ ನನ್ನನ್ನು ಬಿಟ್ಬಿಟ್ಟು ಹೋಗಿ ಆ ವಸ್ತುವಿನಲ್ಲಿ ಅದು ಕೂತ್ಕೊಂಡ್ಬಿಟ್ಟಿದೆ. ಸೊ ದಿಸ್ ನೆಮ್ಮದಿ ಈಸ್ ದೇರ್ ಇನ್ ದಟ್ ವಸ್ತು. ಸೊ I want that vastu. So if I get it, I will be peace and happy. This is our understanding. This is our wrong understanding. ಆದ್ರಿಂದ ನಾವು ನೆಮ್ಮದಿ ಬೇಕು ಅಂತ ನಾವು ಕೇಳೋದಿಲ್ಲ, ನನಗೆ ಆ ವಸ್ತು ಬೇಕು ಅಂತಾನೆ ನಾವು ಕೇಳ್ಕೊತೀವಿ. ನಾವು ಹುಡುಕ್ತಾ ಇರುವಂತಹದ್ದು ನೆಮ್ಮದಿಯನ್ನ, ಆದರೆ ನಾವು ಹೇಳ್ತೀವಿ ನಾ ಆ ವಸ್ತುವನ್ನು ಹುಡುಕ್ತಾ ಇದ್ದೀನಿ. ಸೊ ಇಲ್ಲಿ ಯುಧಿಷ್ಠಿರನ ಪ್ರಶ್ನೆ ನಮ್ಮಂತಹವರಿಗಾಗಿ ಕೇಳಿದಾನೆ ಪ್ರಶ್ನೆ. ಸೊ ಇಲ್ಲಿ ಅವನು ಕೇಳ್ತಾ ಇದ್ದಾನೆ, ಯಾರನ್ನ ವರ್ಷಿಪ್ ಮಾಡೋದ್ರಿಂದ, ಯಾರನ್ನ ಅರ್ಚನೆ ಮಾಡೋದ್ರಿಂದ, ಯಾರನ್ನ ಅರ್ಚಿಸುವುದರಿಂದ ಮನುಷ್ಯ ಹಿ ವಿಲ್ ಗೋ ಅಂಡ್ ರೀಚ್ ದಟ್ ಆಸ್ಪಿಷಿಯಸ್ನೆಸ್. ದಟ್ ಮೀನ್ಸ್ ಹಿ ವಿಲ್ ಗೆಟ್ ದಟ್ ಪೀಸ್ ಅಂಡ್ ಪ್ರಾಸ್ಪರಿಟಿ. ಅಂಡ್ ಭೀಷ್ಮ ಹಿ ರಿಪ್ಲೈಸ್ ಅಗೇನ್, ತಮೇವ ಚಾಚಯನ್ನಿತ್ಯಂ ಭಕ್ತ್ಯ ಪುರುಷಮವ್ಯಯಂ ಧ್ಯಾಯನ್ ಸ್ತುವನ್ ನಮಸ್ಯಂಶ್ಚ ಯಜಮಾನಸ್ತಮೇವ ಚ. ಸೊ ಇಂತಹ ಪರಮಾತ್ಮರನ್ನ ಇಲ್ಲಿವರೆಗೆ ಹೇಳಿದಿನಲ್ಲಪ್ಪ, ಹಿ ಈಸ್ ಅವ್ಯಯ, ಹಿ ಈಸ್ ಪುರುಷೋತ್ತಮ, ಹಿ ಈಸ್ ವಿಷ್ಣು, ಹಿ ಈಸ್ ದೇವಾದಿದೇವ, ಹಿ ಈಸ್ ಅನಂತ, ಹೀಗೆಲ್ಲ ನಾನು ಹೇಳಿದ್ದೀನಲ್ಲ. ಅಂತಹವನನ್ನು ಧ್ಯಾನಿಸುತ್ತಾ, ಅಂತಹವನನ್ನು ಅರ್ಚಿಸುತ್ತಾ, ಅಂತಹ ಅವ್ಯಯನಾದ ಪುರುಷನನ್ನು ನಿತ್ಯವೂ ಭಕ್ತಿಯಿಂದ ಸ್ತುತಿ ಮಾಡ್ತಾ, ನಮಸ್ಕರಿಸುತ್ತಾ, ಪೂಜಿಸುತ್ತಾ, ಸದಾ ಅವನ ಚಿಂತನೆಯನ್ನು ಮಾಡ್ತಾ ಇದ್ದಾಗ one will reach that auspiciousness. And ಯುಧಿಷ್ಠಿರನ 5ನೇ ಪ್ರಶ್ನೆ, ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ. ಎಲ್ಲ ಧರ್ಮಗಳಿಗೂ ಮಿಗಿಲಾಗಿರುವಂತಹದ್ದು, ಅದು ಬಹಳ ಶ್ರೇಷ್ಠವಾಗಿದೆ ಅನ್ನುವಂತಹದ್ದು ಯಾವುದಿದೆ, ಯಾವುದದು ಅಂತಹ ಧರ್ಮ, ಅದು ನಿನ್ನ ಅಭಿಪ್ರಾಯ ಆಗಿರಬೇಕು. ಭವತಃ ಪರಮೋ ಮತಃ, ನಿನ್ನ ಪ್ರಕಾರ, ಅಕಾರ್ಡಿಂಗ್ ಟು ಯು. ಸೊ ವಿಚ್ ಈಸ್ ದಟ್ ಧರ್ಮ ವಿಚ್ ಈಸ್ ಸೋ ರಿಯಲಿ ಗ್ರೇಟ್. ಅಂಡ್ ಅದರ ಜೊತೆಯಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದೇನೆ, ಕಿಂ ಜಪನ್ ಮುಚ್ಚತೆ ಜಂತುರ್ ಜನ್ಮ ಸಂಸಾರ ಬಂಧನ ಅಂತ.
ಸೊ ಯಾವ ಜಪವನ್ನು ಮಾಡೋದ್ರಿಂದ ಅಥವಾ ಯಾರ ಜಪವನ್ನು ಮಾಡುವುದರಿಂದ, ಇಲ್ಲಿ ಜಂತು ಅಂತಂದರೆ ಯಾರೆಲ್ಲ ಜನ್ಮವನ್ನು ತೆಗೆದುಕೊಂಡು ಇಲ್ಲಿಗೆ ಈ ಸೃಷ್ಟಿಗೆ ಬರ್ತಾರೆ ಅವರೆಲ್ಲ ಎಲ್ಲಿರ್ತಾರೆ ಅಂತಂದರೆ ಸಂಸಾರದಲ್ಲಿ ಮುಳುಗಿರ್ತಾರೆ, ಸಂಸಾರದಲ್ಲಿ ಸಿಕ್ಕಾಕೊಂಡಿರ್ತಾರೆ. ನಾನು ಈ ಭೂಮಿಗೆ ಜನ್ಮ ಅನ್ನುವ ಹೆಸರಿನಿಂದ ನಾನು ಬಂದಿದ್ದೀನಿ ಅಂತಂದರೆ ನಾನು ಬಂದು ಇಲ್ಲಿರೋಂತಹದ್ದು ಎಲ್ಲಿ ಅಂತಂದರೆ ಸಂಸಾರದಲ್ಲಿ. ಸೊ ಸಂಸಾರ ಅಂತಂದಾಗ ಇಟ್ ಈಸ್ ನಾಟ್ ಜಸ್ಟ್ ಒಂದು ಫ್ಯಾಮಿಲಿ, ಮನೆಯಲ್ಲಿ ಮನೆಯವ್ರ ಜೊತೆಯಲ್ಲಿ ಹೆಂಡತಿ ಮಕ್ಕಳು ತಂದೆ ತಾಯಿ ಅಣ್ಣ ತಮ್ಮ ಮಕ್ಕಳುಗಳ ಜೊತೆ ಇದ್ದೀನಿ, ಇದು ನನ್ನ ಸಂಸಾರ. ಇನ್ಫ್ಯಾಕ್ಟ್ ಯಾರನ್ನ ಇಲ್ಲಿ ನಾನು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಅಂತ ಎಲ್ಲ ಏನು ಹೇಳ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ ದಿ ಮನೆಯಲ್ಲಿರುವಂತಹ ಪ್ರಾಪರ್ಟೀಸು, ಮನೆಯಲ್ಲಿರುವಂತಹ ಪ್ರಾಣಿಗಳು, ಅನೇಕ ವಸ್ತುಗಳು, ಇವೆಲ್ಲವುಗಳು ಕೂಡ ನನ್ನ ಅಟ್ಯಾಚ್ಮೆಂಟ್ಸ್. ತಂದೆ ತಾಯಿ ಮೈ ಅಟ್ಯಾಚ್ಮೆಂಟ್, ಹೆಂಡತಿ ಮೈ ಅಟ್ಯಾಚ್ಮೆಂಟ್, ಹೆಂಡತಿ ಮಕ್ಕಳು ಎಲ್ಲ ನನ್ನ ಅಟ್ಯಾಚ್ಮೆಂಟ್ಸ್. ಮನೆಯಲ್ಲಿರುವಂತಹ ವಾಹನಗಳು ಇನ್ಕ್ಲೂಡಿಂಗ್ ದಿ ಮನೆ ಅಂಡ್ ಸೋ ಮೆನಿ ಥಿಂಗ್ಸ್ ಇನ್ ದಿ ಹೌಸ್, ಆಲ್ ದೀಸ್ ಆರ್ ಮೈ ಅಟ್ಯಾಚ್ಮೆಂಟ್ಸ್. ಸೊ ಸಂಸಾರ ಅಂತಂದ್ರೆ ಇಟ್ ಈಸ್ ಎನ್ ಅಟ್ಯಾಚ್ಮೆಂಟ್. ಇಲ್ಲಿ ಜಂತು ಅಂತ ಯಾರನ್ನ ಕರೆದಿದ್ದಾರೆ ಅಂತಂದ್ರೆ, ಯಾರು ಜನ್ಮವನ್ನು ತಗೊಂಡು ಈ ಒಂದು ಲೋಕಕ್ಕೆ ಬಂದಿದ್ದಾನೆ ಅವನು ಇಲ್ಲಿ ಈ ಅಟ್ಯಾಚ್ಮೆಂಟ್ಸ್ಗಳ ಜೊತೆಗೆ ಅವನು ಇಲ್ಲಿ ಜನ್ಮವನ್ನು ತಗೊಂಡು ಬಂದಿದ್ದಾನೆ. ಹಿ ಈಸ್ ಅಟ್ಯಾಚ್ಡ್. ಅದನ್ನು ಅವನು ಇಲ್ಲಿ ಕಳ್ಕೋಬೇಕು, ಅಟ್ಯಾಚ್ಮೆಂಟ್ಸ್ಗಳೆಲ್ಲವನ್ನ ಅವನು ಕಳ್ಕೋಬೇಕು. ಸೊ ದಿಸ್ ಸಂಸಾರ ಈಸ್ ಎ ಬಂಧನ. ಈ ಅಟ್ಯಾಚ್ಮೆಂಟ್ ಅಂತ ಏನು ನಾವು ಅನ್ಕೊಂಡಿದೀವಿ, ಇಟ್ ಈಸ್ ಎ ಬಂಧನ. ಅನೇಕ ಸಂದರ್ಭದಲ್ಲಿ ಕೆಲವರು ಹೇಳ್ತಾರೆ, ಕೆಲಸ ಸಿಕ್ಕಿ ಮದುವೆ ಆಯಿತು ಅಂತಂದ್ರೆ ಲೈಫಲ್ಲಿ ಸೆಟ್ಲ್ ಆದೆ ಅಂತ ಹೇಳ್ತಾರೆ. ಎವ್ರಿಥಿಂಗ್ ಈಸ್ ಎನ್ ಅಟ್ಯಾಚ್ಮೆಂಟ್. ಆಲ್ ದಿಸ್ ಈಸ್ ಸಂಸಾರ. ಅಂಡ್ ಎವ್ರಿ ಅಟ್ಯಾಚ್ಮೆಂಟ್ ವಿಲ್ ಗಿವ್ ಯು ಸಫರಿಂಗ್ಸ್. ಬಂಧನ is a pain. ಬಂಧನದ ಅನುಭವ ಯಾರಿಗಾಗಿರುತ್ತೆ ಅಂತಹವನು ಬಿಡುಗಡೆಗಾಗಿ ಕಾಯ್ತಾ ಇರ್ತಾನೆ. ಯಾಕೆ ಅವನು ಬಿಡುಗಡೆಗಾಗಿ ಕಾಯ್ತಾ ಇರ್ತಾನೆ ಅಂತಂದ್ರೆ, ಅವನು ಹಿ ವಿಲ್ ನಾಟ್ ಲೈಕ್ ದಿ ಬಂಧನ. ಯಾವ ಕ್ಷಣದಲ್ಲಿ ಇದು ನನಗೆ ಬಂಧನ ಅಂತ ಅವನಿಗೆ ಗೊತ್ತಾಗುತ್ತೆ, ನೆಕ್ಸ್ಟ್ ಮೊಮೆಂಟ್ ಇಂದ ಅವನು ಕಾಯ್ತಾ ಇರ್ತಾನೆ, ಐ ಶುಡ್ ಗೆಟ್ ಔಟ್ ಫ್ರಮ್ ದಿಸ್. ಸೊ ಈ ಬಂಧನದಲ್ಲಿ ನಾನು ಸಿಕ್ಕಾಕೋಬಾರದು. ಸೊ ಇಲ್ಲಿ ಜಂತು ಅಂತ ಹೇಳಿ ಯಾರೆಲ್ಲ ಜನ್ಮವನ್ನು ತಗೊಂಡು ಈ ಒಂದು ಲೋಕಕ್ಕೆ ಇಲ್ಲಿಗೆ ಬಂದಿದ್ದಾರೆ, ಈ ಭೂಮಿಗೆ ಬಂದಿದ್ದಾರೆ, ಅಂತಹವ್ರನ್ನ ಇಲ್ಲಿ ಜಂತು ಅಂತ ಕರೆದು, ಸೊ ಯಾರ ಜಪವನ್ನ ಮಾಡುವುದರಿಂದ ಅಥವಾ ಯಾವ ಜಪವನ್ನ ಮಾಡೋದ್ರಿಂದ ಜನ್ಮ ತಗೊಂಡಿರುವಂತಹ ಅದು ಯಾವುದೇ ಆಗಿದ್ರೂ ಇಟ್ ವಿಲ್ ಗೋ ಬಿಯಾಂಡ್ ದಿಸ್ ಸಂಸಾರ, ಬಿಯಾಂಡ್ ದಿ ಬಾಂಡ್ಸ್ ಆಫ್ ಸಂಸಾರ. ಸಂಸಾರ ಇಸ್ ಎ ಬಂಧನ. ಸೊ ಇಂತಹ ಬಂಧನ, ಸಂಸಾರದ ಬಂಧನದಿಂದ ರಿಲೀಸ್ ಆಗಬೇಕು, ವಿಮುಕ್ತನಾಗಬೇಕು, ಮುಕ್ತನಾಗಬೇಕು. ಸೊ ಅದಕ್ಕಾಗಿ ಯಾವ ರೀತಿಯ ಜಪವನ್ನು ಮಾಡಬೇಕು, ಯಾರ ಜಪವನ್ನು ಮಾಡಬೇಕು. ಸೊ ಇಲ್ಲಿ ಯುಧಿಷ್ಠಿರ ಪ್ರಶ್ನೆ ಕೇಳ್ತಾ ಇದ್ದಾನೆ ಅಂತಂದರೆ, ಬಹುಶಃ ನಮ್ಮೆಲ್ಲರನ್ನ ಗಮನದಲ್ಲಿಟ್ಟುಕೊಂಡು ಇಂತಹ ಒಂದು ಪ್ರಶ್ನೆಯನ್ನು ಮಾಡಿದ್ದಾನೆ ಯುಧಿಷ್ಠಿರ. ಸೊ ಯುಧಿಷ್ಠಿರನ ಮೂಲಕ ಪ್ರಶ್ನೆಯನ್ನ ಕೇಳಿಸಿ ಭೀಷ್ಮನ ಮೂಲಕ ಉತ್ತರವನ್ನು ಕೊಡಿಸ್ತಾ ಇರುವಂತಹದ್ದು ಎಗೇನ್ ದಿ ಪರಮಾತ್ಮ ಶ್ರೀಕೃಷ್ಣ. ಸೊ ಎಗೇನ್ ಇದು ಪರಮಾತ್ಮ ಶ್ರೀಕೃಷ್ಣ ಅವನಿಗೆ ನಮ್ಮ ಮೇಲಿರುವಂತಹ ಕಾರುಣ್ಯದ ಕಾರಣದಿಂದ. ಸೊ ನಮ್ಗೆ ಯಾರಿಗೂ ಇಂತಹ ಒಂದು ಬಂಧನ ಬೇಡ. ಸೊ ಅದನ್ನು ಭೀಷ್ಮ ಹೇಳಿ, ಯುಧಿಷ್ಠಿರ ಕೇಳ್ತಾ ಇದ್ದಾನೆ ಅಂತ ಹೇಳಿ ಅವರಿಬ್ಬರ ಸಂಭಾಷಣೆಯ ಮೂಲಕ, ಸೊ ಭೀಷ್ಮನ ಯುಧಿಷ್ಠಿರನ ಪ್ರಶ್ನೆ ಮತ್ತು ಭೀಷ್ಮನ ಉತ್ತರದ ಮೂಲಕ ಇಲ್ಲಿ ಸಿಗುವಂತಹ ಈ ಜ್ಞಾನ ಮನುಷ್ಯನ
ಸಂಸಾರ ಬಂಧನವನ್ನು ಅದು ನಾಶಪಡಿಸುತ್ತೆ. ದಿಸ್ ಈಸ್ ದಿ ಹಿಡನ್ ಮೆಸೇಜ್ ಹಿಯರ್. ಸೊ ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಸೊ ಇಲ್ಲಿ ಯಾವ ರೀತಿ ಅಂತಹ ಒಂದು ಜಪವನ್ನು ಮಾಡಿದ್ರೆ ಅಂಡ್ ಹಿ ವಿಲ್ ಗೋ ಬಿಯಾಂಡ್ ದಿ ಬಾಂಡ್ಸ್ ಆಫ್ ದಿ ಸಂಸಾರ. ಸೊ ಸಂಸಾರ ಬಂಧನದಿಂದ ತಪ್ಪಿಸ್ಕೋಬೇಕಾದ್ರೆ ಯಾವ ರೀತಿಯ ಅಥವಾ ಯಾರ ಜಪವನ್ನು ಮಾಡಬೇಕು, ಸೊ ವಾಟ್ ಈಸ್ ಟು ಬಿ ಡನ್. ಸೊ ಇಲ್ಲಿ ಈ ಎರಡೂ ಪ್ರಶ್ನೆಗಳಿಗೆ ಭೀಷ್ಮ ಒಟ್ಟಿಗೆ ಉತ್ತರವನ್ನು ಕೊಡ್ತಾನೆ. ದ ಗ್ರೇಟೆಸ್ಟ್ ಧರ್ಮ ಈಸ್ ಕಾಲ್ಡ್ ವಿಷ್ಣು. Vishnu is the greatest dharma, and this Vishnu is Anadi. What is Anadi? Anadi ಅಂತಂದ್ರೆ there is no beginning, so there is no end. This is Anadi, and this Vishnu, he is the supreme lord of this world. He is Sarvaloka Maheshwara. He is not only Lord for this world. ಸರ್ವಲೋಕ ವೇದಾಂತದಲ್ಲಿ 14 ಲೋಕಗಳ ಬಗ್ಗೆ ಪರಿಚಯವನ್ನು ವೇದಾಂತ ಕೊಟ್ಟಿದೆ. ಸೊ ಆ ಎಲ್ಲ ಲೋಕಗಳಿಗೂ he is the ಮಹೇಶ್ವರ. ದಿಸ್ ವಿಷ್ಣು is the ಮಹೇಶ್ವರ. ಇಂತಹ ಪರಮಾತ್ಮನ ಸಹಸ್ರನಾಮಗಳನ್ನು ನಿತ್ಯವೂ ಯಾರು ಸ್ತುತಿ ಮಾಡ್ತಾರೆ ಅಂತಹವರು ದೇ ಗೋ ಬಿಯಾಂಡ್ ಆಲ್ ಟೈಪ್ಸ್ ಆಫ್ ಸಾರೋಸ್. ಅಂಡ್ ಹೀ ಈಸ್ ದಿ ಲೋಕಾಧ್ಯಕ್ಷ ಅಂಡ್ ಹೀ ಈಸ್ ದಿ ಲಾರ್ಡ್ ವಿಷ್ಣು. ಸೊ ಅನಾದಿ ನಿಧನಂ ವಿಷ್ಣು ಸರ್ವಲೋಕ ಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುವನ್ ನಿತ್ಯಂ ಸರ್ವ ದುಃಖಾತಿ ಗೋ ಭವೇ. ಹೀಗೆ ಯುಧಿಷ್ಠಿರ 6 ಪ್ರಶ್ನೆಗಳನ್ನು ಮಾಡಿದ್ದಾನೆ. ಆ 6 ಪ್ರಶ್ನೆಗಳಿಗೆ ಬಹಳ ಡೀಪ್ ಮೀನಿಂಗ್. ಸೊ ಇಟ್ ಈಸ್ ದ ಹೈಯೆಸ್ಟ್ ವೇದಾಂತ. ವಿಷ್ಣು ಸಹಸ್ರನಾಮವನ್ನು ನಾವು ಒಂದು ಸ್ತೋತ್ರ ಅಂತ ತಿಳ್ಕೊಂಡಿದ್ರು ಕೂಡ ಅದನ್ನು ಅನ್ಫೋಲ್ಡ್ ಮಾಡ್ತಾ ಹೋದಾಗ ಅಲ್ಲಿ ಸಿಗುವಂತಹ ಪರಮಾತ್ಮನ ಮಹಿಮೆ, ಲೀಲೆ, ಇವೆಲ್ಲ ನಮಗೆ ಬಹಳ ದೊಡ್ಡ ದೊಡ್ಡ ಜ್ಞಾನವನ್ನು ಕೊಡುತ್ತೆ. ಸೊ ಇಲ್ಲಿ ಇಂತಹ ಪ್ರಶ್ನೆ ಮತ್ತು ಭೀಷ್ಮನ ಉತ್ತರ ಈಸ್ ದಿ ವಿಷ್ಣು ಸಹಸ್ರನಾಮ. ಸೊ ಇಂತಹ ವಿಷ್ಣು ಸಹಸ್ರನಾಮದ ಮಹತ್ವ ಏನಿರಬಹುದು? So this we have to unfold. Questions are asked by the Yudhishthira, and Bhishma, he gives the reply for all his 6 questions. ಅವನ ಪ್ರತಿ ಉತ್ತರದಲ್ಲೂ ಕೂಡ ವಿಷ್ಣು 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 ಅಂಡ್ ವಿಷ್ಣು. He is the supreme being, supreme lord. ಸೊ ಅಂತಹ ವಿಷ್ಣುವಿಗೆ ಸಹಸ್ರನಾಮಗಳಿವೆ. ಯಾಕೆ ಅಷ್ಟೊಂದು ಹೆಸರುಗಳು? ಪ್ರತಿಯೊಂದು ಹೆಸರಿನ ಹಿಂದೆ ಇರುವಂತಹ ಪರಮಾತ್ಮನ ಮಹಿಮೆ, ಆ ಲೀಲೆಗಳನ್ನು ನಾವು ತಿಳ್ಕೊಳ್ಳುವ ಮೂಲಕ ಅದು ನಮ್ಮ ಬದುಕಿಗೆ ಒಂದು ಅರ್ಥವನ್ನು ಕೊಡುತ್ತೆ. ಸೊ ಪುರುಷಾರ್ಥ ಅಂತ ನಾವೇನು ಹೇಳ್ತೀವಿ, ನಮ್ಮ ಜನ್ಮ ಸಾರ್ಥಕ ಆಗಬೇಕು ಅಂತ ನಾವು ಹೇಳ್ತೀವಿ. ಸಿಕ್ಕಿರೋಂತಹ ಈ ಒಂದು ಲೈಫ್ ಇಟ್ ಶುಡ್ ನಾಟ್ ಗೋ ವೇಸ್ಟ್. ಸೊ ಸಾರ್ಥಕ ಪಡಿಸ್ಕೋಬೇಕು ಅಂತ ಹೇಳ್ತಾರೆ. ಸೊ ಜನ್ಮ ಸಾರ್ಥಕ ಆಗಬೇಕು, ಸಾಧನೆ ಸಾರ್ಥಕ ಆಗಬೇಕು, ಪರಮಾತ್ಮನ ಮಹಿಮೆ, ಲೀಲೆ ಇವುಗಳನ್ನು ನಾವು ತಿಳ್ಕೊತಾ ಹೋದಾಗ ಇವುಗಳ ಮೂಲಕ ನಮಗೆ ಸಿಗುವಂತಹ ಜ್ಞಾನ ಬಹುಶಃ ನಮ್ಮ ಬದುಕಿನಲ್ಲಿ ನಮಗೆ ಎದುರಾಗಿ ಬರುವಂತಹ ಅನೇಕ ಸಮಸ್ಯೆಗಳಿಗೆ ಉತ್ತರವಾಗಿ ಕೂಡ ಇದು ಕಂಡು ಬರುತ್ತೆ. ಸೊ ಅದಕ್ಕೆ ಇಲ್ಲಿ ಯುಧಿಷ್ಠಿರ ಒಂದು ಪ್ರಶ್ನೆಯನ್ನು ಮಾಡಿದ್ದಾನೆ. ಯಾರ ಜಪವನ್ನು ಮಾಡೋದ್ರಿಂದ ಅವನ ಎಲ್ಲ ರೀತಿಯ ದುಃಖಗಳಿಂದ ಕೂಡ ಅವನು ಪಾರಾಗಿ ಹೋಗ್ತಾನೆ ಮತ್ತು ಸಂಸಾರ ಬಂಧನವನ್ನು ಅವನು ಕಳಚ್ಕೋತಾನೆ.
ಸಂಸಾರ ಬಂಧನ ಅಂತಂದಾಗ ಇಟ್ಸ್ ಎ ಪೇನ್, ಇಟ್ಸ್ ಎ ದುಃಖ. ಈ 5ನೇ ಪ್ರಶ್ನೆ 6ನೇ ಪ್ರಶ್ನೆ ಒಟ್ಟಿಗೆ ಪ್ರಶ್ನೆ ಮಾಡಿರುವಂತಹದ್ದು ಮತ್ತು ಅದಕ್ಕೆ ಒಟ್ಟಿಗೆ ಉತ್ತರ ಕೊಟ್ಟಿರುವಂತಹದ್ದು ಬಹುಶಃ ಅಲ್ಲಿ ಈ ಎಲ್ಲವೂ ಅಡಗಿದೆ. ಸೊ ದಿ ಗ್ಲೋರಿಫಿಕೇಶನ್ ಆಫ್ ದಿ ವಿಷ್ಣು, ದಿ ಜಪ ಆಫ್ ದಿ ವಿಷ್ಣು ಈಸ್ ಸೋ ಪವಿತ್ರ, ಇಟ್ ಈಸ್ ಸೋ ಪಾವನ. ಸೊ ಇಟ್ ಈಸ್ ದಿ ಆನ್ಸರ್ ಫಾರ್ ಆಲ್ ಅವರ್ ಕ್ವಶನ್ಸ್. ನಾವು ಯಾವುದೆಲ್ಲವನ್ನ ನಾವು ಸಮಸ್ಯೆಗಳು ಅಂತ ಹೇಳ್ತೀವಿ, ಅನೇಕ ರೀತಿಯ ಸಿಚುಯೇಷನ್ಸ್ಗಳು ನಮ್ಮ ಬದುಕಿನಲ್ಲಿ ದಿನನಿತ್ಯದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬರ್ತಾ ಇರುತ್ತೆ. ಕೆಲವುಗಳು ಬಂದಷ್ಟೇ ವೇಗವಾಗಿ ಹೊರಟೋಗುತ್ತೆ, ಕೆಲವುಗಳು ಅದಕ್ಕೆ ಒಂದು ಪರಿಹಾರ ಅಂತ ನಾವು ಸೂಚಿಸುವವರೆಗೆ ಅವು ಹೋಗೋದಿಲ್ಲ. ಅದಕ್ಕೆ ಪರಿಹಾರವನ್ನು ಸೂಚಿಸಬೇಕು ಅಂದರೆ ನಮಗೆ ಗೊತ್ತಾಗೋದಿಲ್ಲ. ಮತ್ತೆ ಎಲ್ಲಿ ಹೋಗಬೇಕು, ನಮಗೆ ಪರಿಹಾರವನ್ನು ಯಾರು ಕೊಡ್ತಾರೆ, ನಮಗೆ ಎಲ್ಲಿ ಸಿಗತ್ತೆ? ಸೊ ಅನೇಕ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ, ನಮಗೆ ಯಾಕೆ ಒಬ್ಬ ಗುರು ಬೇಕು, ನನಗೆ ಯಾಕೆ ಸ್ಕ್ರಿಪ್ಚರ್ಸ್ ಬೇಕು, ಶಾಸ್ತ್ರ ಗ್ರಂಥಗಳ ಅವಶ್ಯಕತೆ ಯಾಕೆ, ನಾನು ಯಾಕೆ ರಾಮಾಯಣವನ್ನು ಓದಬೇಕು, ಮಹಾಭಾರತವನ್ನು ನಾನು ಯಾಕೆ ಓದಬೇಕು, ಭಗವದ್ಗೀತೆ ಓದೋದ್ರಿಂದ ಏನು ಸಿಗುತ್ತೆ? ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವ ಆಗತ್ತೆ. ಮತ್ತು ಅನೇಕರು ಯಾರಿಗೆ ಇದರಲ್ಲಿ ಆಸಕ್ತಿ ಇಲ್ಲ, ಯಾರಿಗೆ ಇದರಲ್ಲಿ ನಂಬಿಕೆ ಇಲ್ಲ, ಅವರು ಇಂತಹ ಪ್ರಶ್ನೆಗಳನ್ನು ಮಾಡಿದಾಗ ನಮ್ಮಲ್ಲಿ ಸೂಕ್ತವಾದ ಉತ್ತರ ಕೂಡ ಇರೋದಿಲ್ಲ. ನನಗೆ ಆಸಕ್ತಿ ಇದೆ, ನನಗೆ ಶ್ರದ್ಧೆ ಇದೆ, ನನಗೆ ನಂಬಿಕೆ ಇದೆ, ಬಟ್ ಐ ಆಮ್ ಅನೇಬಲ್ ಟು ಎಕ್ಸ್ಪ್ರೆಸ್ ಮೈ ವ್ಯೂಸ್ ವೆನ್ ಸಮ್ವನ್ ಆಸ್ಕ್ಡ್ ದಿಸ್ ಕ್ವಶನ್. ಯಾಕೆ ನೀನು ಭಗವದ್ಗೀತೆಯನ್ನು ಓದಬೇಕು ಅನ್ನುವಂತಹ ಪ್ರಶ್ನೆಯನ್ನು ಒಬ್ಬ ಮಾಡಿದಾಗ ಅವನಿಗೆ ಸಮರ್ಪಕವಾಗಿ ದಿಸ್ ಈಸ್ ದ ರೀಸನ್ ಅನ್ನೋಂತಹದನ್ನು ಹೇಳೋದಕ್ಕೆ ನಮಗೆ ಗೊತ್ತಾಗೋದಿಲ್ಲ. ಭಗವದ್ಗೀತೆಯನ್ನು ನಾನು ಓದ್ತೀನಿ, ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ಬಟ್ ಯಾಕೆ ಒಬ್ಬ ಮನುಷ್ಯನಿಗೆ ಅದು ಬೇಕು ಅನ್ನುವಂತಹ ಪ್ರಶ್ನೆಯನ್ನು ಮತ್ತೊಬ್ಬ ಮಾಡಿದಾಗ ನಮ್ಮಲ್ಲಿ ಉತ್ತರ ಇರೋದಿಲ್ಲ. ಸೊ ಒಬ್ಬ ಗುರು ಯಾಕೆ ಬೇಕು, ಯಾಕೆ ಶಾಸ್ತ್ರ ಬೇಕು, ಯಾಕೆ ವೇದಾಂತ ಬೇಕು? ಬಿಕಾಸ್ ದೇ ವಿಲ್ ಗೈಡ್ ಅಸ್. ಎ ಗುರು ವಿಲ್ ಗೈಡ್ ಅಸ್, ಶಾಸ್ತ್ರ ವಿಲ್ ಗೈಡ್ ಅಸ್, ಸ್ಕ್ರಿಪ್ಚರ್ ವಿಲ್ ಗೈಡ್ ಅಸ್. We must be available to them. So now we have to unfold this Vishnu Sahasranamam. So ಈ ವಿಷ್ಣು ಸಹಸ್ರನಾಮದಲ್ಲಿ ಪೂರ್ವ ಭಾಗ ಅಂತಂದ್ರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ಎ ಪ್ರೇಯರ್ ಕಾಲ್ಡ್ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ. ಈ ಶ್ಲೋಕದಿಂದ ಪ್ರಾರಂಭವಾಗುತ್ತೆ ಮತ್ತು ವಿಶ್ವಂ ವಿಷ್ಣುಂ ವಷಟ್ಕಾರಂ ಅನ್ನುವಂತಹದ್ದು ದಿಸ್ ಇಸ್ ದಿ ಪ್ರಾಪರ್ ಶ್ರೀ ವಿಷ್ಣು ಸಹಸ್ರನಾಮದ ಪ್ರಾರಂಭ. ಸೊ ಶುಕ್ಲಾಂಬರಧರಂನಿಂದ ಪ್ರಾರಂಭವಾಗಿ ಟು ರೀಚ್ ವಿಶ್ವಂ ವಿಷ್ಣುಂ ವಷಟ್ಕಾರಂ, ಇನ್ ಬಿಟ್ವೀನ್ ದೇರ್ ಆರ್ 29 ಶ್ಲೋಕಾಸ್. ಈ 29 ಶ್ಲೋಕಗಳನ್ನು ವಿಷ್ಣು ಸಹಸ್ರನಾಮವನ್ನು ಪ್ರಾರಂಭ ಮಾಡುವುದಕ್ಕೆ ಮುಂಚೆ ಪಠಿಸುವಂತಹ ಒಂದು ಕ್ರಮ, ಒಂದು ಪದ್ಧತಿ. ಅಗೇನ್ ಈ 29 ಶ್ಲೋಕಗಳಲ್ಲಿ 6ನೇ ಶ್ಲೋಕದಿಂದ ಪ್ರಾರಂಭವಾಗಿ 18ನೇ ಶ್ಲೋಕದವರೆಗೆ 13 ಶ್ಲೋಕಗಳಿವೆ. ಈ 13 ಶ್ಲೋಕಗಳು ಮಹಾಭಾರತದಲ್ಲಿ ಕಂಡುಬರುತ್ತವೆ. ಅಂಡ್ ದಿಸ್ ಪ್ರಾಪರ್ ವಿಷ್ಣು ಸಹಸ್ರನಾಮ ಅನ್ನುವಂತಹದ್ದು 108 ಶ್ಲೋಕಗಳಿಂದ ಕೂಡಿದೆ. ಸೊ ಪೂರ್ವ ಭಾಗ ಅಂತ ಹೇಳಿದಾಗ ದೆರ್ ಆರ್ 29 ಶ್ಲೋಕಾಸ್. ವಿಷ್ಣು ಸಹಸ್ರನಾಮ ಅಂತ ಹೇಳಿದಾಗ 108 ಶ್ಲೋಕಾಸ್. ಆ ನಂತರದಲ್ಲಿ ಆಫ್ಟರ್ ಶ್ರೀ ವಿಷ್ಣು ಸಹಸ್ರನಾಮಂ, ಅದರ ನಂತರದಲ್ಲಿ ಅಲ್ಲಿ 33 ಶ್ಲೋಕಗಳಿವೆ. ಅವುಗಳನ್ನು ಫಲಶ್ರುತಿ ಅಂತ ಕರೆದಿದ್ದಾರೆ. ಎಗೇನ್ ಈ 33 ಶ್ಲೋಕಗಳಲ್ಲಿ 22 ಶ್ಲೋಕಗಳು ಮಹಾಭಾರತದಲ್ಲಿ ಕಂಡುಬರುತ್ತೆ. ಸೊ ಒಟ್ಟು ಶ್ರೀ ವಿಷ್ಣು ಸಹಸ್ರನಾಮ ಅಂತ ಹೇಳಿದ್ರೆ
29 ಪೂರ್ವ ಭಾಗ, 108 ಪ್ರಾಪರ್ ವಿಷ್ಣು ಸಹಸ್ರನಾಮ ಹಾಗೂ 33 ಫಲಶ್ರುತಿ. ಸೊ ಎಲ್ಲವನ್ನ ಒಟ್ಟು ಸೇರಿಸಿದಾಗ ದೇರ್ ಆರ್ 170 ಶ್ಲೋಕಾಸ್ ಇನ್ ಶ್ರೀ ವಿಷ್ಣು ಸಹಸ್ರನಾಮ. ಈ 170 ಶ್ಲೋಕಗಳಲ್ಲಿ ಪೂರ್ವ ಭಾಗದ 13 ಶ್ಲೋಕಗಳು, ಫಲಶ್ರುತಿಯಲ್ಲಿ 22 ಶ್ಲೋಕಗಳು, ವಿಷ್ಣು ಸಹಸ್ರನಾಮದ 108 ಶ್ಲೋಕಗಳಲ್ಲಿ 107 ಶ್ಲೋಕ. ಸೊ ಇವುಗಳು ಮಹಾಭಾರತದಿಂದ ಬಂದಿರುವಂತಹದ್ದು. ಇನ್ನುಳಿದಂತಹ ಶ್ಲೋಕಗಳನ್ನು ಅನೇಕ ಆಚಾರ್ಯರುಗಳು ದೇ ಹ್ಯಾವ್ ಕಂಟ್ರಿಬ್ಯೂಟೆಡ್. ಸೊ ವಿಷ್ಣು ಸಹಸ್ರನಾಮ ಅನ್ನುವಂತಹದನ್ನು ನಾವು ಪ್ರಾರಂಭ ಮಾಡುವುದಕ್ಕೆ ಮುಂಚೆ ಪೂರ್ವ ಭಾಗ, ಸೊ ಈ ಪೂರ್ವ ಭಾಗದಲ್ಲಿ ಇರುವಂತಹ 29 ಶ್ಲೋಕಗಳು, ಅವುಗಳಲ್ಲಿ ಮೊದಲ 5 ಶ್ಲೋಕಗಳನ್ನು ಪ್ರೇಯರ್ಸ್, ಮಂಗಳಾಚರಣೆ ಶ್ಲೋಕಗಳು ಅಂತ ಕೂಡ ಕರೀತಾರೆ. ಸೊ ಅವುಗಳಲ್ಲಿ ಮೊದಲನೆಯದು, ಇಟ್ ಈಸ್ ಡೆಡಿಕೇಟೆಡ್ ಟು ದಿ ಲಾರ್ಡ್ ವಿಘ್ನೇಶ್ವರ, ಲಾರ್ಡ್ ಗಣಪತಿ ಗಣೇಶ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸೊ ಇದು ಪ್ರಾರಂಭದ ಮಂಗಳಾಚರಣೆ ಶ್ಲೋಕ, ಅಂಡ್ ದಿಸ್ ಈಸ್ ಡೆಡಿಕೇಟೆಡ್ ಟು ಲಾರ್ಡ್ ವಿಘ್ನೇಶ್ವರ. ಬಟ್ ಈ ಶ್ಲೋಕವನ್ನು ಸಾಮಾನ್ಯವಾಗಿ ನಾವು ಯಾವುದೇ ಒಂದು ದೇವತಾ ಕಾರ್ಯ ಅಥವಾ ಮನೆಯಲ್ಲಿ ಹೋಮ ಹವನ ಪೂಜೆ ಇತ್ಯಾದಿ ಒಂದು ಮಂಗಳಕರ ಕಾರ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಪ್ರಥಮ ಪೂಜೆಯನ್ನ ಗಣಪತಿಗೆ ಅರ್ಪಿಸಬೇಕು ಅಂತ ಹೇಳಿ ಈ ಶ್ಲೋಕವನ್ನು ಪರಮಾತ್ಮ ವಿಘ್ನೇಶ್ವರನಿಗೆ ನಾವು ಡೆಡಿಕೇಟ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಪ್ರಥಮ ಪೂಜೆ ಎನ್ನುವಂತಹದ್ದು ಪರಮಾತ್ಮ ವಿಘ್ನೇಶ್ವರನಿಗೆ ಡೆಡಿಕೇಟ್ ಮಾಡುವ ಮೂಲಕ ನಾವು ಏನು ಕೇಳ್ಕೋತೀವಿ ಅಂತಂದ್ರೆ, ನಾನು ಮಾಡ್ತಾ ಇರುವಂತಹ ಈ ಒಂದು ಕಾರ್ಯ, ಅದು ದೇವತಾ ಕಾರ್ಯ, ಹೋಮ ಹವನ, ಯಾವುದೇ ಒಂದು ಶುಭ ಕಾರ್ಯ ಆಗಿದ್ರೂ ಕೂಡ ಮಾಡ್ತಾ ಇರುವಂತಹ ಈ ಒಂದು ಕಾರ್ಯದಲ್ಲಿ ಯಾವುದೇ ರೀತಿಯ ವಿಘ್ನಗಳು ಬಾರದಂತೆ ನೋಡ್ಕೋ ಅಂತ ಹೇಳಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡುವಂತಹದ್ದು. ಸೊ ಅದರಿಂದ ಇದನ್ನ ಇಟ್ಸ್ ಎ ಪ್ರೇಯರ್ ವರ್ಸ್ ಅಂತ ಹೇಳ್ತಾರೆ. ಸೊ ಈ ಪ್ರೇಯರ್ ವರ್ಸ್ ಅನ್ನುವಂತಹದ್ದು ಇಟ್ ಇನ್ವೋಕ್ಸ್ ಲಾರ್ಡ್ ಗಣೇಶ. ಇಲ್ಲಿ ಲಾರ್ಡ್ ಗಣೇಶ ಅಥವಾ ಗಣಪತಿ ಅಂತ ಹೇಳಿದಾಗ ವಿ ಆರ್ ವರ್ಷಿಪಿಂಗ್ ಹಿಮ್ ಆಸ್ ವಿಘ್ನರಾಜ. We have to understand why Lord Ganapati is called Vignaraja. ವಿಘ್ನಗಳನ್ನ ಕೊಡಬೇಡ ಅಂತ ಹೇಳಿ ನಾವು ಅವನನ್ನು ಪ್ರಾರ್ಥನೆ ಮಾಡ್ತೀವಿ, ಪ್ರೇಯರ್ ಮಾಡ್ತೀವಿ, ಕೇಳ್ಕೊತೀವಿ. ಪ್ರಥಮ ಪೂಜೆ ನಿನಗೆ ಅಂತ ಹೇಳಿ ಮಂಗಳಾಚರಣೆ ಶ್ಲೋಕ ಅಂತ ಹೇಳಿ ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡುವುದಕ್ಕೆ ಮುಂಚೆ ಶುಕ್ಲಾಂಬರಧರಂ ಅಂತ ಹೇಳಿ ಪರಮಾತ್ಮ ಗಣೇಶನನ್ನು ನಾವು ಸ್ತುತಿಸಿ ಅವನನ್ನು ನಾವು ಬಹಳ ವಿನಯದಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಯಾವ ವಿಘ್ನಗಳೂ ಕೂಡ ಬಾರದಂತೆ ಇದನ್ನು ನಡೆಸ್ಕೊಡು ಅಂತ ಹೇಳಿ ಸಂಪೂರ್ಣವಾಗಿ ನಾವು ಅವನಲ್ಲೇ ಶರಣಾಗ್ತೀವಿ. ಮತ್ತು ಅಂತಹ ಗಣೇಶನನ್ನು ನಾವು ವಿ ಕಾಲ್ ಹಿಮ್ ವಿಘ್ನರಾಜ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ವಿಘ್ನರಾಜ. Why Lord Ganapati is called the Vignaraja? The very meaning of Vignaraja ಅಂತಂದ್ರೆ ಇಲ್ಲಿ he is the creator of obstacles
ದಟ್ ಈಸ್ ವಿಘ್ನರಾಜ, ವಿಘ್ನಗಳನ್ನು ತಂದು ಒಡ್ಡುವವನು. ಆದರೆ ನಾವು ಅವನನ್ನು ದೇವರು ಅಂತ ಹೇಳ್ತೀವಿ. ದೇವರು ಅಂತ ಹೇಳಿದಾಗ ಹಿ ಈಸ್ ಅ ಫಲದಾತ ಅಂಡ್ ಹಿ ಈಸ್ ಎ ಗಿವರ್. ಜೊತೆಗೆ ಮಂಗಳಾಚರಣೆ, ಮಂಗಳ ಶ್ಲೋಕ, ಪ್ರಥಮ ಪೂಜೆ ಅಂತ ಹೇಳಿ ಪರಮಾತ್ಮನಿಗೆ ಬೇರೆ ಯಾವುದೇ ಒಂದು ಹೋಮ ಹವನ ಶುಭ ಕಾರ್ಯವನ್ನು ಮಾಡುವ ಮುಂಚೆ ಬಹಳ ಭಕ್ತಿ ಶ್ರದ್ಧೆಯಿಂದ ಅದೇ ಗಣಪತಿಯನ್ನ ಯಾವ ವಿಘ್ನಗಳೂ ಬಾರದಂತೆ ನೀನು ಇದನ್ನು ಸುಸೂತ್ರವಾಗಿ ನಡೆಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡಿ ಮತ್ತೆ ಅದೇ ಗಣೇಶನನ್ನು ನಾವಿಲ್ಲಿ ವಿಘ್ನರಾಜ ಅಂತ ಕರೀತಾ ಇದ್ದೀವಿ. ಸೊ ದ ಮೀನಿಂಗ್ ಆಫ್ ವಿಘ್ನರಾಜ ಅಂತಂದ್ರೆ ವಿಘ್ನಗಳನ್ನು ತಂದೊಡ್ಡುವವನು. ಸೊ ಹಿ ಈಸ್ ದಿ ಕ್ರಿಯೇಟರ್ ಆಫ್ ಅಬ್ಸ್ಟಕಲ್ಸ್ ಅಂಡ್ ಅಟ್ ದ ಸೇಮ್ ಟೈಮ್ ಅದೇ ಗಣಪತಿಯನ್ನ ಯಾರನ್ನು ನಾವು ವಿಘ್ನರಾಜ ಅಂತ ಕರೆದಿದ್ದೀವಿ, ದ ಸೇಮ್ ಲಾರ್ಡ್, ದ ಸೇಮ್ ಗಣಪತಿ, ದ ಸೇಮ್ ವಿಘ್ನರಾಜ, ಹಿ ಈಸ್ ವಿಘ್ನಹರ ಆಲ್ಸೋ. ದಟ್ ಮೀನ್ಸ್ he is the remover of all types of obstacles. So Lord Ganesha he is both Vignaraja and he is Vignaharaha. ಈ ಎರಡೂ ಶಕ್ತಿಗಳನ್ನು ಅವನು ಹೊಂದಿದ್ದಾನೆ. ಅಬ್ಸ್ಟಕಲ್ಸ್ಗಳನ್ನ ತಂದು ನಮ್ಮ ಮುಂದೆ ಇಡ್ತಾನೆ ಮತ್ತು ನಮ್ಮೆಲ್ಲ ಅಬ್ಸ್ಟಕಲ್ಸ್ಗಳನ್ನು ರಿಮೂವ್ ಮಾಡ್ತಾನೆ ಅವನು. ಸೊ ಅವನನ್ನು ನಾವು ಈ ಕಾರಣದಿಂದ, ಈ ಎರಡೂ ಶಕ್ತಿಗಳು ಅವನಲ್ಲಿದೆ, ಅವೆಲ್ಲವನ್ನು ಅವನು ಮಾಡಿಕೊಡ್ತಾನೆ ಅಂತ ಹೇಳಿ ನಾವು ಅವನನ್ನು ಪ್ರಾರ್ಥನೆ ಮಾಡ್ತಾ ಇರುವಂತಹದ್ದು. ಸೊ ಹಿ ಈಸ್ ವರ್ಷಿಪ್ಡ್ ಆಸ್ ಬೋತ್ ದ ಗಿವರ್ ಆಫ್ ದಿ ಅಬ್ಸ್ಟಕಲ್ಸ್ ಅಂಡ್ ಹಿ ಈಸ್ ದಿ ರಿಮೂವರ್ ಆಫ್ ದಿ ಅಬ್ಸ್ಟಕಲ್ಸ್. ಯಾಕೆ ನಾವು ಅಂತಹವನನ್ನು ಪೂಜೆ ಮಾಡಬೇಕು? ಅಂಡ್ ವೈ ಡು ವಿ ಹ್ಯಾವ್ ಟು ಇನ್ವೋಕ್ ಲಾರ್ಡ್ ಗಣೇಶ ಆಸ್ ವಿಘ್ನರಾಜ? See, he is Vignaharaha, it is fine. But Vignaharaha, Vignaraja. So Vignarajananna ಯಾಕೆ ನಾವು ಪ್ರಾರ್ಥನೆ ಮಾಡ್ತೀವಿ? ಸೊ ಇಲ್ಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನಾವು ಯಾವುದೇ ಒಂದು ಕರ್ಮವನ್ನು ಮಾಡಿದಾಗ ದೇರ್ ಆರ್ ಆಲ್ವೇಸ್ ಟೂ ರಿಸಲ್ಟ್ಸ್ ಫಾರ್ ದಟ್ ಕರ್ಮ. ಕರ್ಮ ಅಂತಂದರೆ ಒಂದು ಆ್ಯಕ್ಷನ್. ಸೊ ಅಲ್ಲಿ ಎರಡು ರಿಸಲ್ಟ್ ಇರುತ್ತೆ. ಆ ಎರಡು ರಿಸಲ್ಟ್ಗಳಲ್ಲಿ ಒಂದು ರಿಸಲ್ಟ್ ಈಸ್ ವೆನ್ ವಿ ಡೂ ಸಮಥಿಂಗ್, ಯಾವುದೇ ಒಂದನ್ನು ಮಾಡಿದಾಗ ವಿ ಸಿ ಇಟ್ ಅಂಡ್ ಎಕ್ಸ್ಪೀರಿಯನ್ಸ್ ಸಮಥಿಂಗ್. ಯಾವುದೇ ಒಂದು ಕರ್ಮವನ್ನು ಮಾಡಿದಾಗ ಅಲ್ಲಿ ಎರಡು ರಿಸಲ್ಟ್ಗಳಿರುತ್ತೆ. ಅವುಗಳಲ್ಲಿ ಒಂದು ರಿಸಲ್ಟ್ ಏನು ಅಂತಂದರೆ ಅವುಗಳನ್ನು ನಾವು ನೋಡ್ತೀವಿ, ಅವುಗಳು ನಮ್ಮ ಅನುಭವಕ್ಕೆ ಬರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ದೃಷ್ಟಫಲಂ. ಸೊ ಈ ದೃಷ್ಟಫಲಂ ಅನ್ನುವಂತಹದ್ದು ಇಟ್ ಈಸ್ ಅನ್ ಆಬ್ಜೆಕ್ಟ್ ಆಫ್ ಅವರ್ ಸೆನ್ಸಸ್. ದೃಷ್ಟ ಅಂತಂದ್ರೆ ಅದರ ಅರ್ಥನೇ ಒನ್ ಕ್ಯಾನ್ ಸಿ. ಒನ್ ಕ್ಯಾನ್ ಸಿ ಅಂತ ಹೇಳಿದಾಗ ಐದರ್ ಇಟ್ ಕ್ಯಾನ್ ಬಿ ಸೀನ್ ಥ್ರೂ ದಿ ಐಸ್ ಆರ್ ಇಟ್ ಕ್ಯಾನ್ ಬಿ ನೋನ್ ಥ್ರೂ ಅವರ್ ಸೆನ್ಸಸ್. ಸೊ ಈ ಅರ್ಥ, ಎರಡೂ ಅರ್ಥಗಳು ಕೂಡ. ದೃಷ್ಟಂ ಅಂತ ಹೇಳಿದಾಗ ಅದನ್ನು ನೋಡ್ತಾ ಇದ್ದೀನಿ ಅಂತಂದ್ರೆ ಕಣ್ಣುಗಳಿಂದ ಮಾತ್ರ ನೋಟ ಸಾಧ್ಯ, ಬೇರೆ ಸೆನ್ಸ್ ಆರ್ಗನ್ಸ್ಗಳು ಬೇರೆ ಕೆಲಸವನ್ನು ಮಾಡುತ್ತೆ. ಸೊ ನೋಡ್ತಾ ಇದ್ದೀನಿ ಅಂತಂದ್ರೆ ಇಟ್ ಈಸ್ ಓನ್ಲಿ ದಿ ಐಸ್. ಆ ರೀತಿ ಅಲ್ಲ. ಈಗ ನಾವು ಅನೇಕ ಸಂದರ್ಭಗಳಲ್ಲಿ ರುಚಿ ನೋಡದೆ ಅಂತ ಹೇಳ್ತೀವಿ. ರುಚಿ ಎನ್ನುವಂತಹದ್ದು ನಾಲಿಗೆಯ ಮೂಲಕ ನಮಗೆ ಸಿಗುವಂತಹ ಒಂದು ಜ್ಞಾನ. ಟೇಸ್ಟ್ ಅಂತ ಹೇಳಿದಾಗ ಟೇಸ್ಟ್ ನೋಡೋ ಅಂತ ಹೇಳ್ತೀವಿ ನಾವು. ಸೊ ಒಂದು ರುಚಿಯನ್ನು ನೋಡದೆ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡದೆ ಅನ್ನುವಂತಹದ್ದು ಕೇವಲ ನೋಟ ಮಾತ್ರ ಅಲ್ವಾ, ರುಚಿಯನ್ನು ಹೇಗೆ ನೋಡೋದಕ್ಕೆ ಸಾಧ್ಯ? ಯಾಕೆಂದರೆ ಕಣ್ಣು ಅನ್ನುವಂತಹದ್ದೇ ಬೇರೆ, ನಾಲಿಗೆನೇ ಬೇರೆ. ಸೊ ರುಚಿಯನ್ನು ನೋಡದೆ ಅಂತಂದ್ರೆ ಏನು ಅಂತಂದರೆ ಇಟ್ ಈಸ್ ದಟ್ ಜ್ಞಾನ ಈಸ್ ನೋನ್ ಥ್ರೂ ದೀಸ್ ಸೆನ್ಸಸ್. ಸೊ ಹೀಗೆ ಇಂತಹ ಅರ್ಥವನ್ನು ನಾವು ತಗೋಬೇಕಾಗುತ್ತೆ.
ದಟ್ ಮೀನ್ಸ್ ಇಟ್ಸ್ ಅ ಫಿಸಿಕಲ್ ರಿಸಲ್ಟ್. ಮೊದಲನೇದು, ಔಟ್ ಆಫ್ 2 ರಿಸಲ್ಟ್ಸ್ ವೆನ್ ಎನ್ ಆಕ್ಷನ್ ಈಸ್ ಡನ್ ದೆರ್ ಆರ್ 2 ರಿಸಲ್ಟ್ಸ್. ಮೊದಲನೇದು ಈ ಥರ. ಎರಡನೇದು ಸೆಕೆಂಡ್ ಟೈಪ್ ಆಫ್ ರಿಸಲ್ಟ್, ಇಟ್ ಈಸ್ ಕಾಲ್ಡ್ ಅದೃಷ್ಟ ಫಲಂ. ಮೊದಲನೇದು ದೃಷ್ಟ ಫಲಂ, ಅದನ್ನು ನಾವು ನೋಡ್ತೀವಿ ಮತ್ತು ನಮ್ಮ ಅನುಭವಕ್ಕೆ ಸಿಗುವಂತಹದ್ದು. ಎರಡನೇದು ರಿಸಲ್ಟ್ ಏನು ಅಂತಂದರೆ, ವೆನ್ ಎನ್ ಆಕ್ಷನ್ ಈಸ್ ಡನ್, ಒಂದು ಕರ್ಮವನ್ನು ಮಾಡಿದಾಗ ಅಲ್ಲಿ ಸಿಗುವಂತಹ ಎರಡನೇ ರೀತಿಯ ರಿಸಲ್ಟ್ ಏನು ಅಂತಂದರೆ, ಇಟ್ ಈಸ್ ಕಾಲ್ಡ್ ದಿ ಅದೃಷ್ಟ ಫಲಂ. ದೃಷ್ಟ ಅಂತಂದ್ರೆ ನೋಡುವಂತಹದ್ದು ಆ ಅರ್ಥ, ಅದೃಷ್ಟ ಅಂತಂದ್ರೆ ಇನ್ವಿಸಿಯಬಲ್. ಸೊ ದೇರ್ ಇಸ್ ಅ ರಿಸಲ್ಟ್, ದಟ್ ರಿಸಲ್ಟ್ ಈಸ್ ಇನ್ವಿಸಿಯಬಲ್. Again in Adrushta Phalam there are 2 different categories. ಅದೃಷ್ಟ ಫಲ ಅಂತ ಹೇಳಿದಾಗ ಎಗೇನ್ ಅಲ್ಲಿ 2 ಬೇರೆ ಬೇರೆ ವಿಧಗಳಿದೆ. ಅದು ಯಾವುದು ಅಂತಂದ್ರೆ, ಒಂದು ಪುಣ್ಯ ಫಲ, ಮತ್ತೊಂದು ಪಾಪ ಫಲ. ಈಗ ದೃಷ್ಟಫಲಂ ಅಂತ ಹೇಳಿದಾಗ ಇಟ್ ಈಸ್ ಎಂಜಾಯ್ಡ್ ದೆನ್ ಅಂಡ್ ದೇರ್. ಯಾಕೆ ಅಂತಂದರೆ, ಆ ಒಂದು ಕರ್ಮವನ್ನು ಮಾಡಿದಾಗ ಆ 2 ರಿಸಲ್ಟ್ಗಳಲ್ಲಿ ಮೊದಲನೇದು ದೃಷ್ಟಫಲಂ ಅಂತಂದಾಗ ಅದನ್ನು ನೋಡಿರ್ತೀವಿ ಅಥವಾ ಅದರ ಅರಿವು ನಮಗೆ ಸಿಗತ್ತೆ ಥ್ರೂ ಸರ್ಟನ್ ಎಕ್ಸ್ಪೀರಿಯನ್ಸಸ್. ಸೊ ಅದರ ಅನುಭವ ಆಗಲೇ ಆಗೋಗುತ್ತೆ. ಅದೃಷ್ಟ ಫಲ ಅಂತ ಹೇಳಿದಾಗ ಅಲ್ಲಿ 2 ಕೆಟಗರೀಸು, ಒಂದು ಪುಣ್ಯ ಫಲ, ಮತ್ತೊಂದು ಪಾಪ ಫಲ. ಅದೃಷ್ಟ ಫಲ ಅನ್ನುವಂತಹದ್ದು ಇಟ್ ಈಸ್ ನಾಟ್ ಎಂಜಾಯ್ಡ್ ಎಕ್ಸಾಕ್ಟ್ಲಿ ಅಟ್ ದ ಟೈಮ್ ಆಫ್ ಪರ್ಫಾರ್ಮಿಂಗ್ ದಿ ಆಕ್ಷನ್. ಅಂದರೆ ಒಂದು ಕರ್ಮವನ್ನು ಮಾಡಿದಾಗ ಆ ಕೂಡಲೇ ಇಂತಹ ಒಂದು ಫಲ ಅಲ್ಲಿ ಸಿಗೋದಿಲ್ಲ. ಅದಕ್ಕೆ ಇಟ್ ಈಸ್ ಕಾಲ್ಡ್ ದಿ ಅದೃಷ್ಟ. ಅಲ್ಲಿ ಆ ತಕ್ಷಣದಲ್ಲಿ ಅದು ಸಿಗಲಿಲ್ಲ, ದಟ್ ಟೇಕ್ಸ್ ಟೈಮ್. ಅದು ಪುಣ್ಯ ಆಗಿರಬಹುದು, ಅದು ಪಾಪದ ಫಲ ಆಗಿರಬಹುದು. ಒಟ್ಟಿನಲ್ಲಿ 2 ರಿಸಲ್ಟ್. ಒಂದು ಕರ್ಮವನ್ನು ಮಾಡಿದಾಗ ಅಲ್ಲಿ 2 ರೀತಿಯ ರಿಸಲ್ಟ್ಸ್ಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಎರಡನೇದು ಅದೃಷ್ಟ ಫಲ ಅಂತ ಹೇಳಿದಾಗ, ಈ ಅದೃಷ್ಟ ಫಲ ಅನ್ನುವಂತಹದ್ದು ಅದು ಪುಣ್ಯವಾಗಿರಬಹುದು ಅಥವಾ ಪಾಪದ ಫಲ ಕೂಡ ಆಗಿರಬಹುದು. ಅದು ಆ ಕ್ಷಣದಲ್ಲಿ ನಮ್ಮ ಅನುಭವಕ್ಕೆ ಬರದೇ ಇರೋದ್ರಿಂದ ಇಟ್ ಈಸ್ ಕಾಲ್ಡ್ ದಿ ಅದೃಷ್ಟ ಫಲಂ. ಕರ್ಮ ಯಾವಾಗಲೂ ಮಾಡಿರ್ತೀವಿ, ಆದರೆ ಅದರ ಫಲ ಅನ್ನುವಂತಹದ್ದು ಒಂದು ಸೂಕ್ತ ಸಮಯ ಬರುವವರೆಗೆ. ಸೂಕ್ತ ಸಮಯ ಅಂತಂದರೆ ಸಾಮಾನ್ಯವಾಗಿ ನನಗೆ ಸೂಕ್ತ ಸಮಯ ಬರಬೇಕು ಅಂತ ನಾವು ಮಾತನಾಡ್ತೀವಿ. ಇಲ್ಲಿ ನನಗೆ ಸೂಕ್ತ ಸಮಯ ಅನ್ನುವಂತಹದ್ದನ್ನು ಒದಗಿಸೋದು ಯಾವುದು ಅಂತಂದರೆ, ನನ್ನ ಸುತ್ತಮುತ್ತ ಅನ್ನುವಂತಹ ಒಂದು ಎನ್ವೈರನ್ಮೆಂಟ್ ಅನ್ನುವಂತಹದ್ದು ಕೂಡ ನನಗೆ ಅನುಭವಿಸೋದಕ್ಕೆ ಆಗುವಂತೆ ಅದು ಒಂದು ಎನ್ವಿರಾನ್ಮೆಂಟ್ ಕೂಡ ಅಲ್ಲಿ ನಿರ್ಮಾಣವಾಗಬೇಕು. ಸೊ ಐ ಆಮ್ ರೆಡಿ ಬಟ್ ದ ಎನ್ವಿರಾನ್ಮೆಂಟ್ ಈಸ್ ನಾಟ್ ರೆಡಿ, ಆರ್ ದ ಎನ್ವಿರಾನ್ಮೆಂಟ್ ಈಸ್ ರೆಡಿ, ಐ ಆಮ್ ನಾಟ್ ರೆಡಿ. ಸೊ ಐ ವಿಲ್ ನಾಟ್ ಗೆಟ್ ದಿ ಫಲ. ಸೊ ಇಲ್ಲಿ ನಾನು ರೆಡಿ ಇರಬೇಕು, ಆ ಎನ್ವಿರಾನ್ಮೆಂಟ್ ನಾನು ಫಲವನ್ನು ಸ್ವೀಕರಿಸೋದಕ್ಕೆ ಅದು ಕೂಡ ರೆಡಿ ಇರಬೇಕು. ಸೊ ಇಲ್ಲಿ ಆ 2 ರೆಡಿ ಇದ್ದಾಗ ಈ ಒಂದು ಅದೃಷ್ಟ ಫಲ ಅನ್ನುವಂತಹದ್ದು ಸಿಗತ್ತೆ. ಅದರಿಂದ ಒಂದು ಕರ್ಮವನ್ನು ಮಾಡಿ ಮುಗಿಸಿದ ನಂತರದಲ್ಲಿ ತಕ್ಷಣದಲ್ಲಿ ಅದರ ರಿಸಲ್ಟ್ ನನಗೆ ಗೊತ್ತಾಗಲಿಲ್ಲ ಅಂತಂದರೆ ಇಟ್ ಈಸ್ ಕಾಲ್ಡ್ ದಿ ಅದೃಷ್ಟ ಫಲ. ಇಟ್ ಟೇಕ್ಸ್ ಟೈಮ್. ಈಗ ಎಕ್ಸಾಮ್ ಬರೆದಾಗ ರಿಸಲ್ಟ್ ಒಂದು 2 months ಅಂತ ಹೇಳ್ತಾರೆ. ನಾವು ಬರೆದಿರ್ತೀವಿ, ನಾವು ಏನು ಬರೆದಿದ್ದೀವಿ, ನಮಗೇನು ಮಾರ್ಕ್ಸ್ ಸಿಕ್ಕಿದೆ ಅನ್ನುವಂಥದ್ದು ಆ ಕ್ಷಣದಲ್ಲಿ ನಮಗೆ ಗೊತ್ತಾಗೋದಿಲ್ಲ. ಸೊ ಅದು ಗೊತ್ತಾಗಬೇಕು ಅಂತಂದ್ರೆ ಏನು, 2 ತಿಂಗಳಾಗಬೇಕು. ಅಲ್ಲಿ ಯಾವ ರೀತಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಬೇಕು ಅಂತಂದರೆ, ನಮ್ಮ ಪೇಪರ್ನ ವ್ಯಾಲ್ಯೂ ಮಾಡೋದಕ್ಕೆ ಎಲ್ಲೆಲ್ಲೋ ಯಾವ್ಯಾವುದೋ ಊರಲ್ಲಿ ಇರ್ತಾರೆ ಟೀಚರ್ಸ್ಗಳು, ಅವ್ರುಗಳೆಲ್ಲ ಬರಬೇಕಾಗತ್ತೆ. ಅವ್ರುಗಳಿಗೆ ನಮ್ಮ ಪೇಪರ್ ಸಿಗಬೇಕು, ಅವ್ರು ಕೂತ್ಕೊಂಡು ಅದನ್ನ ವ್ಯಾಲ್ಯೂಯೇಟ್ ಮಾಡಬೇಕು.
ಅದೆಲ್ಲ ಆದಮೇಲೆ ಬಂಡ್ಲು ಮಾಡ್ತಾರೆ. ಅದನ್ನೆಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸು ಅನ್ನೋಂತಹದನ್ನು ಮತ್ತೊಬ್ಬರು ಮಾಡ್ತಾರೆ. ಇದೆಲ್ಲ ಆಗೋದಕ್ಕೆ ಟೈಮ್ ಬೇಕು. ಸೊ ಅದೆಲ್ಲ ಮುಗಿದು ನಾವು ಇಟ್ ಈಸ್ ಟೈಮ್ ಅಂತಂದಾಗ ರಿಸಲ್ಟ್ ಬರುತ್ತೆ. ಆಗ ನಮಗೆ ನಮ್ಮ ಮಾರ್ಕ್ಸ್ ಏನು ಅನ್ನುವಂತಹದ್ದು ಗೊತ್ತಾಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಅದೃಷ್ಟ ಫಲ. ಹೀಗೆ ಈ ಅದೃಷ್ಟ ಫಲ ಅನ್ನುವಂತಹದ್ದು ಇಟ್ ವಿಲ್ ಬಿ ಆಲ್ವೇಸ್ ಅಟ್ ಎ ಲೇಟರ್ ಟೈಮ್. ನಂತರದಲ್ಲಿ ಅಂತ ಹೇಳಿದಾಗ ಮೇ ಬಿ ಆಫ್ಟರ್ ಸಮ್ ಡೇಸ್, maybe after few months, maybe after few years, or sometimes maybe after so many janmas also, not just one or two. ಕೆಲವೊಂದು ಅದೃಷ್ಟ ನಮಗೆ ಬರಬೇಕು ಅಂತಂದರೆ 4-5 ಜನ್ಮಗಳೇ ಕಳೆದು ಹೋಗಿರಬೇಕಾಗುತ್ತೆ ಅಂತಹ ಸಮಯದಲ್ಲಿ. ಆವಾಗ ಆ ರೀತಿಯಲ್ಲಿ ನಾವು ಹುಟ್ಕೊಂಡಿರ್ತೀವಿ, ಆ ರೀತಿಯಲ್ಲಿ ನಮಗೆ ಒಂದು ಯೋಗ್ಯತೆ ಇರುತ್ತೆ, ಅದನ್ನು ಅನುಭವಿಸುವಂತಹ ಶಕ್ತಿ ಕೂಡ ನಮಗೆ ಇರುತ್ತೆ. ಅದು ಏನು ಬೇಕಾದ್ರೂ ಆಗಿರಬಹುದು. ಆಮೇಲೆ ಬರುವಂತಹ ಆ ಒಂದು ಅದೃಷ್ಟದ ಫಲ ಅದು ಪುಣ್ಯ ಆಗಿರಬಹುದು, ಪಾಪ ಆಗಿರಬಹುದು. ಅವೆಲ್ಲವನ್ನು ನಾನು ಅನುಭವಿಸ್ಬೇಕಾಗಿ ಬರಬೇಕಾದ್ರೆ ನನ್ನಲ್ಲಿ ನಾನು ಯಾವ ರೀತಿ ಆಗಿರಬೇಕು, ನನ್ನ ಸುತ್ತಮುತ್ತ ವಾತಾವರಣ ಹೇಗಿರಬೇಕು, ಅವೆಲ್ಲ ಡಿಸೈಡ್ ಆಗಬೇಕು. ಸೊ ಇಟ್ ಟೇಕ್ಸ್ ಟೈಮ್. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಅದೃಷ್ಟ ಫಲ. ಸೊ ಹೀಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಇಚ್ಛಾ ಸ್ವಾತಂತ್ರ್ಯ ಅನ್ನುವಂತಹದ್ದು ಸಿಕ್ಕಿರುತ್ತೆ. ಸೊ ಇಚ್ಛಾ ಸ್ವಾತಂತ್ರ್ಯ ಅನ್ನುವಂತಹದ್ದು ಭಗವಂತ ನಮಗೆ ಕೊಟ್ಟಿರುವಂತಹದ್ದು. ಸೊ ಮನುಷ್ಯ ಭಗವಂತನಿಂದ ತಾನು ಪಡೆದುಕೊಂಡಂತಹ ಈ ಒಂದು ಇಚ್ಛಾ ಸ್ವಾತಂತ್ರ್ಯವನ್ನು ಉಪಯೋಗಿಸಿಕೊಂಡು ಧರ್ಮದಿಂದ ಪುಣ್ಯದ ಕರ್ಮಗಳನ್ನು ಮಾಡಿ ಪುಣ್ಯವನ್ನು ಅವನು ಸಂಪಾದನೆ ಮಾಡಬಹುದು. ಅಂಡ್ ವಾಟ್ ಎವರ್ ದಿ ಪುಣ್ಯ ಏನು ಸಂಪಾದನೆ ಆಗುತ್ತೆ, ದಟ್ ವಿಲ್ ಮ್ಯಾನಿಫೆಸ್ಟ್ ಆಸ್ ಸುಖ. ಸೊ ಇವತ್ತು ನಾವು ಯಾವುದೇ ಒಂದು ಸುಖವನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂತಂದರೆ, ಈ ಒಂದು ಸುಖ ಅನ್ನುವಂತಹದ್ದು ಈ ಕ್ಷಣದ ಯಾವುದೋ ಒಂದು ಕರ್ಮದ ಫಲ ಅಲ್ಲ. ಈ ಸುಖವನ್ನು ನಾನು ಅನುಭವಿಸೋದಕ್ಕೆ ಮುಂಚಿತವಾಗಿ ಎಷ್ಟೋ ಮುಂಚೆನೆ ನಾನು ಒಂದು ಕರ್ಮವನ್ನು ಮಾಡಿ ಆಗಿರುತ್ತೆ. ಸೊ ಮುಂಚೆನೇ ಮಾಡಿರುವಂತಹ ಆ ಒಂದು ಪುಣ್ಯದ ಕರ್ಮದಿಂದ ಸಂಪಾದನೆಯಾದಂತಹ ಪುಣ್ಯ ಈಸ್ ಮ್ಯಾನಿಫೆಸ್ಟೆಡ್ ಆಸ್ ಸುಖ ನೌ. ಸೊ ನೌ ಐ ಆಮ್ ಎಂಜಾಯಿಂಗ್. ಸೊ ಹಿಂದೆ ಮಾಡಿರುವಂತಹ ಕೆಲವು ಕರ್ಮಗಳ ಕಾರಣದಿಂದ ಈ ಒಂದು ಪುಣ್ಯ ಸಂಪಾದನೆಯಾಗಿ ಈಗ ಅದರ ಫಲವನ್ನು ನಾನು ಅನುಭವಿಸ್ತಾ ಇದ್ದೀನಿ. ಸೊ ದಟ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ನೌ. ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯ ತನಗೆ ಸಿಕ್ಕಂತಹ ಈ ಒಂದು ಫ್ರೀ ವಿಲ್ ಇಚ್ಛಾ ಸ್ವಾತಂತ್ರ್ಯವನ್ನು ಅವನು ಮಿಸ್ಯೂಸ್ ಮಾಡಿಕೊಂಡು ಅವನು ಕೆಲವು ಕರ್ಮಗಳನ್ನು ಮಾಡಿ ಆ ಕರ್ಮಗಳು ಪಾಪದ ಕರ್ಮಗಳಾಗಿದ್ದ ಪಕ್ಷದಲ್ಲಿ ಹಿ ಅರ್ನ್ಸ್ ಪಾಪ ಫಲ. ಯಾಕೆ ಅವನು ಪಾಪದ ಕರ್ಮವನ್ನು ಮಾಡದ ಅಂತಂದ್ರೆ ಹಿ ವಾಸ್ ನಾಟ್ ಅಬೈಡಿಂಗ್ ದಿ ಧರ್ಮ. ಬಿಕಾಸ್ ಆಫ್ ದಟ್ at a given period of time, later it is manifested as papa or it is dukkha, and because of that today he is suffering. This is the law of karma. ಮತ್ತಷ್ಟು ವಿಚಾರಗಳಿವೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.